ಎಲ್ಲಿ ಭೂತ ಗಣಾದಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದೊಂದು ಒತ್ತ ಅಷ್ಟ ಹಿಂಗೆ ಬಾಯಿಲ್ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರೆ, ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೇ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி பாடு பாடு ಪಾಡು ಅಪಡಿ ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ತಾಯಿ ನಾಯ್ಕ ಸ್ಟೋಕ್ದಾಗ ಎಂತ ಆಡ್ತಾರ ನೋಡಿ ನಮ್ಮ ನಾಯ್ಕ. ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಿ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್. 4 ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಸ್ಟೋಕ್ ಹೆಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಇವನ್ ತಾಯಿ ನಾಯ್ಕ ಒಂದ್ಸಲ ಇದು ಬರ್ತೈತೆ ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿರುತ್ತೆ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಅಯ್ಯ ಒಂದ್ ತಾಯಿ ನಾಯ್ಕ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹುಡುಗರಿಗೂ ಒಂಚೂರು. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ 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 ಹೇಳಿ ಅಣ್ಣ. ನಾನು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ ತಲೆ ಎತ್ಕೊಂಡ್ ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರಾ, ನೀವು ಏನ್ ಮಾಡಿದೀರ ನಮಗ್ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತಾ ಇದು ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಏನ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ. ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೆ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡ್ಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ಳು ಮಾಡಿರೋ ಇದಕ್ಕೆ ನಾವ್ ಊರಕ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವ್ ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನೆ ಲೋಫರ್ ನನ್ ಮಗನೇ, ಮೆಂಡಿಗುಟ್ಟಿ ನನ್ ಮಗನೇ, ಸುಳೆ ಮಗನೇ, ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲಣ್ಣ ನೀವು. ಯಾವಾಗ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡಗ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ಅದನ್ನ ಹಂಗ್ ಮಾತಾಡಿದ್ ಒಂದಿನ. ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ.
ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ನಾ ದೊಡ್ಡಪ್ಪ ಮಗ ಅಂತ ಹೇಳಿ ಅವಳು ಲಲ್ಲಿಯರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ ಕೈಲ ಮಾಡ್ಸಿರ್ಬೇಕೆ ಹೊರ್ತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರಿಗಾನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೊ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು. ಬಿಡಿ ಸರ್, ಆ ತರ ಎಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ. ನೋಡಿ ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡು ಅಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚೂರು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ಅವ್ಳು ತುಂಬಾ ಮೈ ಕೈ ಎಲ್ಲ ಉರಿ ಅಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದು ಅದೇ ಇಲ್ಲ ಅಂತಂದ್ರೆ ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ. ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾಫೆ ಮೇಲೆ ಬಪ್ಪಾರಾಗೆಲ್ಲ ಮನಿಕೊಂಡ್ ಸೊಳ್ಳೆ ತಿಗಣೆ ಕೈಲಿ ಹಂದಿ ಕೈ ಎಲ್ಲ ಎಸ್ನ ಕೈ ಎಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುಟ್ಟಾಕಿರೋದು ಹಿಂಗೆಲ್ಲ ಇತಿಹಾಸ ಐತಿ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡುಕೊಂಡು ಹೋಗಿ ಹೊಡಿ ಅಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಅಂಡಲ್ ಟೈಮ್ ಆಗಿ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು. ಮೆಡಿಕಲ್ ಕಾಲೇಜ್ ಅಗಲಕೋಟೆ ಯಾವ್ದೋ ಗೊತ್ತಿಲ್ಲ. ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡ್ ಬಂದವ್ರು ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆಗಳಾಗೋಗ್ಬಿಟ್ಟಾವ ಅವಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡ್ ಹೋಗಿದ್ದು. ಏನಿಲ್ಲ ಸ್ವಾಮಿ ನೋಡಿ, ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಇದ್ರಾಗೆ ಗುರುಪಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಸ್ವಾಮಿ, ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು. ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದರೆ ಮಾಡ್ತಾವ್ರೆ. ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದ್ದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ, ಅಲ್ಲಿಗೆ ನೋಡಿ ಸ್ವಾಮಿ, ಗುರುಪಿಯೋ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಇರೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ. ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರು ಇದ್ದು ಕೇಳುದು, ಅವ್ರು ಯಾರೋ ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ. ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ. ಹೌದಾ? ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ 2-3 ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಂತ ಸ್ವಾಮಿ. ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ. ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ. ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬರ್ತೀವಿ ಅಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನು ಆಗೋಯ್ತು. ಅವಳು ನಿಮ್ ಸವಾಸಕ್ಕೆ ಬರಲ್ಲ ಇನ್ಮೇಲೆ. ಆಯ್ತು ಸ್ವಾಮಿ, ಒಳ್ಳೆ. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸು ಸೇರ್ಸ್ಕೊಂತೀವಿ. ಅವಳೇನ್ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ. ನಮ್ ತೋಟದಾಗ ಬರೀ ಮನೆಯೊಳಗೆ ಇರ್ಬಿಟ್ರೆ ಸಾಕು ಸರ್. ನಾವೇನೆ ಅಡಿಕೆ ಚೀನಿ ಮಾಡಿಸ್ತೀವಿ. ನಮ್ದೇ 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಬೆಟ್ಟಿ ನಾಡಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ ಇಲ್ಲಿ. ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀಚ್ ಪಾಲಾಗಿ ಸರೋದ್ಲು. ನೋಡಿ ಆಗ ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ
ದುಡ್ಡು ಕೊಟ್ಟಿಲ್ಲ ಬಾ ಈಸ್ಕ ಅಂತ ಅಂತಾರಲ್ಲ ನಮ್ಮನ್ನ ನಾವು ಹೇಳ್ಬಾರ್ದು ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ ನಾವು ಅಲ್ಲಲ್ಲ ಮರ್ಯಾದೆಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ ಹಿಂಗೈತೆ ನಾವು ಏನೋ ನಮ್ಗೆ ಇವರು ಗುರುಬ್ಯೋ ನಮ್ಮ ಸ್ವಾಮೀಜಿಗಳು ನಮ್ಗೊಂದು ದಯ ಕೊಟ್ರು, ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ ಒಳ್ಳೇದಾಗ್ಲಿ. ಅಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ ಅವರು ನಮ್ಮ ಐನೋರ್ ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರ ಒಂದ್ ದೇವಸ್ಥಾನ ಇದೆ, ಅವರು ಬರೀ ಕೌಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನು ಇಲ್ಲ, ಕೆಟ್ಟದೇನೋ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವ್ರ ಹತ್ರ ಹೋಗಿದಾರ, ದೇವ್ರ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರಿರ್ತೀವಿ ನಮ್ಮ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡು ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡ್ರೆ ಗಂಡನ್ ಬಿಟ್ಟು ಬಂದಿದ್ದಾಳೆ. ಲಾರಿ ಡ್ರೈವರ್ ಅಂತ ಸ್ವಾಮಿ? ಇಲ್ಲ ಬಿಡ್ರಿ, ಏನೋ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವ್ ಅಷ್ಟೇ ಸ್ವಾಮಿ. ಇಲ್ಲ ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ನಾವು ಈಗ ಅವಳು ಒಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆ ಈಗ ಇವ್ರಿಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದು ಅಂತ ಅಂದ್ರೆ ಒಂಚೂರು ಕಮ್ಮಿ ಆಗೈತಂತೆ. ನಿಮ್ಗೇನು ರಾತ್ರಿ ಫೋನ್ ಮಾಡಿ ಹೇಳಿದ್ಲ ಅಂತಲ್ಲ? ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತೆ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ, ದಯವಿಟ್ಟು ನಿಮ್ ಅಂಟಮ್ದಿ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್. ಇಲ್ಲ ರೀ, ನಾವೇನೋ ಅಂತಾರಲ್ಲ, ನೀವು ಸ್ವಾಮಿ ನೀವು ಆ ಕಡೆ ಎಲ್ಲ ಬಂದಬೇಕಾದ್ರೆ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತೀವಲ್ಲ ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದ್ ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ಟೀ ಕುಡ್ಕೋತೀವಿ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು ಯಾವಾಗ ಕಾಂಟ್ಯಾಕ್ಟ್ ಆಗಿದ್ದಾನ ನಮ್ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಬೇಡಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ, ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೊರಟೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು. ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದ್ರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದ್ರೆ ಬರಲ್ಲ. ಆಯ್ತು ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗ್ತದೆ. ಗೊತ್ತಿಲ್ಲ, ಗುರುಪ್ಯೋ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದೇ ನಿಮ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು, ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ, ಒಳ್ಳೇದ್ ಮಾಡ್ಲಿ ಸ್ವಾಮಿ, ಒಳ್ಳೇದ್ ಮಾಡ್ಲಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ ಬಂದು ನಾವು ಕರ್ಕೊಂಡ್ ಬಂದಿದ್ದೀನಿ. ಬಿಡಿ, ಟೆನ್ಷನ್ ತಗೊಬೇಡಿ, ಹೆಚ್ಚಿಗೆ ಮಾತಾಡಿ ಸ್ವಾಮಿ. ಅಯ್ಯೋ, ನನ್ ಮೊಮ್ಮಗಳು ಮಕ್ಕ ನೋಡಿ ಎಷ್ಟ್ ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ, ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನೇನ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪ್ಬೇಕು ಅವಳಿಗೆ ಭಾಗ, ಇವ್ಳಿಗೇನ್ ತಲುಪ್ಬೇಕು ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಗಂಡ್ರು ಅಂತ ಬೇಜಾರ್ ಮಾಡ್ಕೋಬೇಡಿ, ಅವ್ರಿಗೆ ಭಾಗ ಕೊಡೋದಕ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಕೊಂಡ್ ಎತ್ಬಿಟ್ಟವ್ರು ಅಲ್ಲ, ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ, ಓಡಾಡ್ಬೇಡಿ, ನಮ್ಗೆ ಒಟ್ಟು ಇದೆ ಸ್ವಾಮಿ. ನೀವ್ ಏನ ನೋಡಿ ಹಿಂಗಾಗತ್ತೆ ಸ್ವಾಮಿ. ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ವಾಲ್ಟಿಗಿಟ್ರ ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ, ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರ? ಮಾತ್ರ ಎಲ್ಲ ನುಂಗಿದ್ದೀನಿ. ಅಲ್ಲ, ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಟ್ಟಿಕೊಂಡಂಗ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ. ಅಲ್ಲ, ಇದು ಈ ನೋಡಿ ಹಿಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಅದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂದಿ ಅಂತ ಬರುತ್ತಾಮಿ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿನೀರು ಹಾಕ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರೀಕರು ನಿಮ್ಮಂತ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ.
ಇಂಥ ಟೈಮಾಗೆ ವಯಸ್ಸು ಟೈಮಾಗೆ ಮಳೆಗಾಲ ಟೈಮು ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ? ಇಲ್ಲ ಈ ಇಲ್ಲ ಕಡೆಗೆ ಈ ಕಡೆಗೆ ಯಾಕೆ ಅಂಟಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ಹ್ಮ್ ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ಹ್ಮ್ ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ಒಂದ್ ದಿವಸ ಬೇಡ ಅಲ್ಲ ಸ್ವಾಮಿ. ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ. ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡರು. ಏನು ಬೇಡ ಸ್ವಾಮಿ ಈಗ್ಲೇ. ನಾನು ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು. ಓ ನಮ್ಮ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ಹಾ ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ. ಸ್ವಾಮಿ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತಿ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿಬಿಡ್ತೈತೆ. ಅದಕ್ಕೆಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಹೊಸದೂರು ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಬಲ್ಗೌಡ್ರದ್ದು ಒಂದು ಮಗಂದು ಮದುವೆ ಇಷ್ಟ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ. ನೀನು ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದು 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನು ಕರ್ಕೊಂಡು ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ಮ ಫ್ಯಾಕ್ಟ್ರಿ ಹತ್ರ ನನ್ನ ಕೈ ಇರೋದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕ್ಕಿದ್ದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು. ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಅನ್ಬೇಡಪ್ಪ ದಯವಿಟ್ಟು. ಸುಮ್ಮನೆ ಸಮಯ ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಒಂದು ಅಷ್ಟೊತ್ತಿಗೆ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಬಿಡ್ತೀನಿ ಸ್ವಾಮಿ ಹೊಸದುರ್ಗಕ್ಕೆ. ಯಾಕೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆಗಾಗ್ಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರು. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆಗೆ ಕಟ್ತಿದ್ಯ ಅಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ. ನೋಡಿ ನಾವು ನಿಮ್ಮ ಬಲಾದ್ರಿಗೆ ಹೋಗಿ ಈಗ ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಗ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವ್ ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟ್. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನೊಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ. ಅವ್ನು ಬಂದು ಸೀದಾ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ದನ ಒಂಚೇನೋ ಹೇಳುದ್ನಲ್ಲ ಅದನ್ನ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿಗೆ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನ್ ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಅವಾಗ್ಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ವಿಶಾಲ ಅಲ್ಲ ಸ್ವಾಮಿ. ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ ಲಲಿತಾ ಇದೇನಪ್ಪ ಅಂತ ಅಲ್ಲ. ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ
ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡೋರ್ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ? ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದ್ರೆ ಖಂಡಿತ ಬರ್ತೀವಿ ಸ್ವಾಮಿ. ಇಸ್ಕೊಂಡು ಅದೇನೋ ಒಂದು ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದು, ಇಲ್ಲ ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದಾವೆ. ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ. ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಇದು ಯಾವಾಗ ಗ್ರಹಿಸುತ್ತದೆ ಸ್ತಬ್ಧ? ಅಯ್ಯ, ಒಂದ್ ತಾಯಿನ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹುಡುಗರಿಗೂ ನಚೂರು. ಹಲೋ ಹಲೋ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ ಹಲೋ, ನಮ್ಮನೆಗೆ ಕೊಡ್ತೀಯಾ? ನಮ್ಮನೆಗೆ ಕೊಡ್ತೀಯಾ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು. ನನ್ಗೆ ಅದಕ್ಕೆ ನೀನ್ ಹೋಗ್ತಿಯಲ್ಲ ಆ ರತ್ನಿ ಮಂತಕ್ಕೆ. ನನಗೆ ಏನ್ ಸಂಬಂಧ? ಏನ್ ಸಂಬಂಧ? ನಾನು ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಯ್ತು, ನಿಮ್ ಕಟ್ಕೊಂಡು ನಮ್ಗೆ ಏನಾಗಬೇಕಾಯ್ತು? ನಾನಿನ್ನ ಮನ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ. ನಾನು ಇನ್ನೊಂದ್ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡಿ ನಿಂಗೆ ಶಾಪ ಹಾಕಿದ್ದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದ್ರೆ ಇನ್ನು ಕಷ್ಟ ಬಿದ್ದು ದುಡಿ ನಮ್ಮಂಗೆ ದುಡಿಕಿ ಯಾವ್ದೋ ತಂದ್ಕೊಟ್ರಾದ ಅವನು ದುಡ್ದೆಲ್ಲ ಮುಟ್ಕೊಂಡಿದ್ದಿಲ್ಲ, ಅದನ್ನ ಲೆಕ್ಕಿಸ್ಕೊಂಡು ಬಾಡಿ ಕೊಡ್ಕೊಂಡಿರೋದಲ್ಲ. ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಬಾಲ್ ಹಾಕಿ ಕಳ್ಳ ನೀನ್ ಇಷ್ಟಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ ಇಲ್ಲಿಗೊಟ್ಟು ಮೈನಸ್ 1 ಅದ್ಮೇಲೆ 555 ಪ್ಲಸ್ 1 556. ಎಷ್ಟು ನೀನ್ ಬಾಯಿಗೆ ಮಣ್ಣಾಕ. ನೀವೇನ ಬಳ್ಳಾಪುರವರು ಮಾತಾಡ್ತಾರ. ಮುಂಚೆನೆ ಎಂಟದಕ್ಕೆ ಕೂತ್ಕೊಂಡು ಎಣಿಸ್ಬೋದೋಣ. ನೀವೇನ್ರಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆಗೆ ₹1 ಹಿಂಗ್ ತಗೊಳ್ರಣ. ನೀವೇ ಮಾಡ್ಬಿಡ್ರಿ ಸ್ವಾಮಿ. ನಮ್ ಗಾಳಿ ಮುಕ್ಕಾಲ್ ಭಾಗ ನೋಡಿ, ಅಲ್ಲೇ ನಮ್ದು ಮುಕ್ಕಾಲ್ ಭಾಗ ನಮ್ ಗಾಲಿನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲ ಒಂದ್ ಸ್ವಲ್ಪ ನಮ್ದು ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ ನೀವು ಅವ್ರನ್ನ ಮಡಿಕೋ ಅಂತ. ನಮ್ಗೆ ಮುಚ್ಬೇಕಂತೆ. ಹಲೋ, ಮೇಲೆ ಹಾಕ್ಬೇಕಂತೆ. ಅಲ್ಲ, ಕಾಂಗ್ರೆಸ್ ಹೂವು ಬಿಡ್ಸ್ಕೊಡ್ಬೇಕಂತೆ. ಎಲ್ಲಿಗೆ ₹1 ಕೊಡ್ತಾರಂತೆ. ಎಲೆ ₹1 ಕೊಡಲ್ಲ, ಖಂಡಿತ ಕೊಡಲ್ಲ. ಕೆಜಿ 150 ಹಲೋ ನರಸಿಂಹಣ್ಣ, ನೀವು 4 ಜನ ಅಲ್ವೇಣ ಮದುವೆ ಆಗಿರೋದು? 4 ಜನಕ್ಕೆ ಬೇಡ, 1,000 ಕಿತ್ಕೊಂಬ ಅಂತ. ನೀವ್ ಮದುವೆ ಮಾಡಿ ನರಸಿಂಹಣ್ಣವ್ರೆ, ನಾವ್ ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ ಮಾಡ್ಕೊಂಡಿದ್ದೀವಿ. ಆ ಮಣ್ ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ಈ ಮನೆ ಹಾಳಾಗುವಾಗ ನಿಮ್ ಮನೆಗೆ ಒಂದ್ ಹೆಣ ಬೀಳ. ಎಲೆ ಬಿಡ್ತಾರಲ್ಲ ದುಡ್ಡು ಬೇಡ, ಆಮೇಲೆ ದುಡ್ಡು ಎಲೆ ಬಿಡ್ತಾರಲ್ಲ ದುಡ್ಡು ಬೇಡ, ಆಮೇಲೆ ಮೂವ್ಮೆಂಟ್ ಹೋಗ್ಬಿಟ್ಟು ಎಲೆ ಬಿಡ್ತಾರಲ್ಲ. ನಾವು ನಮ್ಗೆ ಅದು ಇದನ್ನೇ ಹೊಸ ಕೇಳ್ತಾರ ಗೊತ್ತಿಲ್ಲ. ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊಳ್ಳಿ, ನಾವು ಊಟ ತಿಂಡಿ ಇಲ್ದೆ ಅವ್ರು ಅನ್ನ ಕಿತ್ತು ಹಾಳು ಮಾಡ್ತಾರ. ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ. ಯಾಕಣ್ಣ ಮೇಡ, ನಮ್ಮಲ್ಲಿ 1 ಲೋಟ 4 ಲಕ್ಷ ನಾನು
ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ. ಯಾಕಣ್ಣ ಅಣ್ಣ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ, ನಾವೇನ್ ಮಾಡೋಣ? ಅದು ನಮ್ ಬಟ್ಟೆ ಯಾವ ನಮ್ಗೆ ಮಾಡ್ಬೇಡಿ. ಹಲೋ ಹಲೋ ತಪ್ಪು ತರ್ಕೊಂಡ ಆ ಕೂತ್ಕೊಳ್ಳಕ್ಕೆ ಕೇರ್ ಮಾಡಕ್ಕ ಹಂಗೆ ಮಾಡೋಣ ನುಗ್ಗೆ ಮಾಡಕ್ ಕೊಡಿಸ್ಬಿಡು ನರಸಿಂಹಣ್ಣ. ನಾನು ಯಾವ ಹಾಸ್ಪಿಟಲ್ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ನರಸಿಂಹಣ್ಣ ನರಸಿಂಹಣ್ಣ ಬಿಟ್ರಿ ನಮ್ದು ಫೋನ್ ಮಾಡಿರೋದು ನಾವ್ ಕಂಡ್ರೆ ಕರೆನ್ಸಿ ಕಟ್ಟಾಗಕ್ಕೆ. ನರಸಿಂಹಣ್ಣ ಅಣ್ಣ ಇದೊಂದೇ ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಡ್ಬಿಡು. ನರಸಿಂಹಣ್ಣ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ಏನ್ ಮಾಡಿದಳಪ್ಪ? ನಾನ್ ದೊಡ್ಡಪ್ಪಲ್ಲ ತಾತಲ್ವಾ? ನೀನು ತಾತ ಆಗ್ತೀಯ, ದೊಡ್ಡಪ್ಪ ಆಗ್ತೀಯ, ಚಿಕ್ಕಪ್ಪ ಆಗ್ತೀಯ, ಅಪ್ಪ ಆಗ್ತೀಯ, ಮಕ್ಕಳಾಗ್ತೀಯ, ದೊಡ್ಡವರಾಗ್ತೀಯ, ಚಿಕ್ಕರಾಗ್ತೀಯ, ಮಿಡ್ಲರ್ ಆಗ್ತೀಯ, ಮೊಟ್ಟೆ ಊಟ ಮಾಡ್ತೀಯ, ಹೊಟ್ಟೆ ಊಟ ಮಾಡ್ತೀಯ, ಬೆಳಗ್ಗೆ ತಿಂಡಿ ತಿಂತೀಯ, ಬೆಳಗ್ಗೆ ಕಾಫಿ ಕುಡಿತೀಯ, ಬೆಳಗ್ಗೆ ಇಡ್ಲಿ ತಿಂತಿದ್ಯಾ, ನಾಯಿ ಹಾಲು ಕುಡಿತಿದ್ದ, ಆಮೇಲೆ ಬೆಡ್ಡು ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿದ್ದ, ಆಮೇಲೆ ಬಿಸ್ಕೆಟ್ ತಿಂತಿದ್ದ, ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮಧ್ಯಾಹ್ನ ಅಲ್ಲಿ ಗೇಟ ಕಟ್ ಮಾಡಿವ, ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ, ಉಚ್ಚೋಯದ ಯೋಲದ, ಆಮೇಲೆ ತಿಗನೆ ತೊಳ್ಕೊಂತಿರ್ಲಿಲ್ವ ಅದು, ತಿರ್ಗಾ ಅಲ್ಲಿಂದ ಕರ್ಕೊಂಬರಿವ ಅಂತ ಕರ್ಕೊಂಬಂದು ಮಾಡ್ಕೊಂಡು ಇದು ಮಾಡಿವ, ತಿರ್ಗಾ ಬೆಳಗ್ಗೆ ಎದೊಳದ, ಯಾರನ್ನ ಬಂದ್ರೆ ಮನೆ ಬಹು ಅಂತ ಬಗ್ಲದ, ತಿರ್ಗಾ ನಾವೇನ ಹೋದ್ರೆ ಎಗ್ರೆ ಕಾಲ್ ಕೊಡದ, ಆಮೇಲೆ ಟ್ಯಾಂಕ್ಸ್ ಕೊಡದ, ಕೈ ಕಾಲ್ ಕೊಡದ, ಆಮೇಲೆ ಮುತ್ತಿಕ್ಕದ, ನಾವೆಲ್ಲ ಓಡಾಡಿವ, ನಾವು ಅದನ್ನ ಕೂತ್ಕೊಂಡು ಸವಾರಿ ಮಾಡಿವ, ಆ ಸವಾರಿ ಮಾಡೋದೆಲ್ಲ ಓಡಾಡದ, ಆಮೇಲೆ ಪೈಪ್ ನೀರು ತಗೊಂಡು ಚಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ, ತೊಳೆದಾದ್ಮೇಲೆ ಅದು ಕ್ಲೀನ್ ಆಗೆಲ್ಲ ಒರ್ಸಿವ, ವರ್ಷಾದ್ಮೇಲೆ ಪೌಡರ್ ಎಲ್ಲ ಹಾಕಿವ, ಪೌಡರ್ ಹಾಕ್ಬಿಟ್ಟು ಸ್ನೋ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾನು. ಯಾಕೆ ದೊಡ್ಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀನು? ನೀನ್ ಮಾತಾಡಿಲ್ಲ ಒಂದು ನೀನ್ ಆಗಿಲ್ಲ ಒಂದು ಮಾತಾಡಿಲ್ವಾ? ದೊಡ್ಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ಓಹೋ ಇದು ಸಾವಿನ ಮುನ್ಸೂಚನೆ ತುಂಗನಸು. ಅಲ್ಲ ದೊಡ್ಡಪ್ಪ ತಲೆ ನಾನು ಜಿಗಿಟ್ಕೊಂತ ಇದ್ದೀನಿ, ನಾನು ಮನಸ್ಸನ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಲೆ. ದೊಡ್ಡಪ್ಪ ನೀನ್ ಆಗಿಂದ ಮಾತಾಡಿಲ್ವಾ? ಹಾಲು ಅಂದಿರೋ ಅಶಕನ್ ದೊಡ್ಡಪ್ಪ ನಾಯಿ ಬೆಟ್ಟಾಕ್ತೀನಿ ತೋಬಾರಿ ಇವಾಗ ತೋಬಾರಿ ತೋಬಾರಿ ಅಂತ ಆಗಿಂದ ಹೇಳಿದ್ದು. ಯಾಕೆ ಮನೆಗೆ ಈ ತರ ಮಾತಾಡ್ಬೋದು ಸಂಸಾರ ಮನೆಗೆ ಹಂಗೆ ಹಿಂಗೆ ಆ ತರ ಮಾತಾಡೋದಿಲ್ಲ. ಇದನ್ನು ಬಾಡಿಗೆ ಮನೆ ಮಾಡ್ಕೊಂಡು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳ್ಬಿಟ್ಟು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು. ಹೆಣ್ಮಕ್ಳು ಮನೆ ಮಾಡಿಕೊಂಡು ಹಸ್ಮಕ್ಳೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಏನಂತ ಫೋನ್ ಮಾಡಿ ಹೇಳ್ತಾರಂತೆ? ಅದರಿಂದ ನಮಗೆ ವಿದ್ಯೆ ಬರಲ್ಲ, ರೆಸ್ಪೆಕ್ಟ್ ಮಾತಾಡ್ಕೊಂಡು ಮನೆಗೆಲ್ಲ ಹಿಂಗೆಲ್ಲ ನೀನು ಅದೇ ಮುಂದೆ ಅಲ್ಕಲ್ಕ ಮತ್ ಮಾತಾಡ್ತೀರ ಲಲಿತಾ ಮುಂದೆ ಅದಕ್ಕೆ ಅದಕ್ಕೆ ಅಲ್ಕ ಮತ್ ಮಾತಾಡ್ಬಾರ್ದು ಅಂತನಾ? ಗಾಡಿ ಮಾಡ್ಕೊಂಡು ನಾವೇ ಗಾಡಿ ಕೊಡ್ತೀವಿ ಅಂತ ಯಾರು ಮಾವೆಲ್ಲ ಮಣ್ಣಾರಿ ಎಲ್ಲ ನಾನು ಅಕ್ಕಪಕ್ಕರೆಲ್ಲ ಹೇಳೋದು ಫೋನ್ ಮಾಡಿ ಎಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಮನೆ ಕೆಲ್ಸಕ್ಕೆ ಬಂದಿರ್ತೀವಿ, ಇವ್ನ ಅಲ್ಕಲ್ಕ ಮತ್ ಮಾತಾಡ್ತೀವಿ, ಮಧ್ಯಾಹ್ನದಲ್ಲ ಮನೆ ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರೋದಂಗ್ ಮಾಡಿದೀನಿ ಅಂತ. ಯಾವಾಗ ಬ್ಲಾಕ್ ಮಾಡಿದ್ರು ನಾನು ಮುಂಜಾನೆ ಅವರು ಬೇರೆ ಅವ್ರಿಗೆಲ್ಲ ಕರೆ ಮಾಡ್ಕೊಂಡ ಅವ್ರಿಗೆ ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ನಾವ್ ಯಾರು ಯೂಸ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು.
ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅಮ್ಮ ಸಮಾಜ ಬ್ಯಾರೆ ಬಿಟ್ಬಿಡು, ಏನ್ ಫೋನ್ ಮಾತಾಡ್ತೀಯ? ಅಲ್ಲ ಕಣ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಕಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ಲ ಅವಳು ಬಿಟ್ಟಿದ್ದೀನಿ ನಿನ್ಗೆ. ಎಲ್ಲ ಇದ್ರಾಗೆ ಆಂಗಲ್ ಪಟ್ಟಿ ಹೊಡೆದ್ಬಿಟ್ಟು ಈ ಲಗೇಜ್ ಕಂಡು ಹಿಡಿಸ್ಕೊಂಡು ಹೋಗ್ ಹುಡುಗಿ ಸುರಕ್ಷ ಹೋತು. ಆದ್ಮೇಲೆ ಇವ್ರು ಯಾರೋ ಒಂದು 4-5 ದಿನದಿಂದ ಯಾರೋ ಹುಚ್ಚು ತೆಗಿಯಾಕೊಂಡ್ಬಿಟ್ಟಿದ್ವಿ. ಅವ್ರು ಬೇಕಾದ್ರೆ ಹಗಲು ಅಂತಾರೆ, ಹಗಲೋದು ಬೆಳಕು ಅಂತಾರೆ, ವಿಧಾನಸೌಧದಾಗ ದನ ಕಟ್ತೀವಿ ಅಂತಾರೆ. ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಅಯ್ಯೋ ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ಇನ್ನು ಅದೇ ಬಿಟ್ಟು ನನ್ನ ಕಾಣುತ್ತ. ನರಸಿಂಹ ಯಾರು ನರಸಿಂಹಣ್ಣ ಯಾರು ಏನ ಯಾಕೆ ಯಾರಿದೆ? ನರಸಿಂಹಣ್ಣ ಯಾರು ನರಸಿಂಹಣ್ಣ ನರಸಿಂಹಣ್ಣ ಯಾರು ಯಾರು ನಮ್ದು ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದ್ರಿ. ಯಾಕೆ ಕೂತ್ಕೊಂಡಿದ್ದ ನರಸಿಂಹಣ್ಣ? ಇನ್ನೊಂದ್ಸಲ ಹೇಳಿದಂಗೆ ಈಗಾಗಲೇ 150 ಸಲ ಹೇಳಿದ ನೀವು. ನರಸಿಂಹಣ್ಣ ಏನ್ ಕತೆ ಇದು? ನನ್ನ ಚಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಇವ್ರಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ ಏನ್ ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿಡಿತು. ನರಸಿಂಹಣ್ಣ ನಂಗೆ ಒಂದು ಸಿಗಂತ ಮಗ ಯಾಕೆ ಹೊರಗಡೆ ಕೊಂಡ ಇದ್ರಿ. ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿಡಿತು. ನರಸಿಂಹಣ್ಣ ತಿಕ್ಲಿಡಿತು. ನರಸಿಂಹಣ್ಣ ಅಯ್ಯೋ ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿಡಿತು. ನರಸಿಂಹಣ್ಣ ತಿಕ್ಲಿಡಿತು. ನರಸಿಂಹಣ್ಣ ತಿಕ್ಲಿಡಿತು. ಯಾಕಂದ್ರೆ ನರಸಿಂಹಣ್ಣ ಲಕ್ಷ್ಮಣ ಅಂತ ಹೇಳ್ಬೋದಲ್ಲ. ನರಸಿಂಹಣ್ಣ ನರಸಿಂಹಣ್ಣ ನಾನೇ ನರಸಿಂಹಣ್ಣ ಏನ್ ಹೇಳಿ ನಗಲ್ಬಿಟ್ಟು ನರಸಿಂಹಣ್ಣ ಮಗ ನನ್ ಟಿಕೆಟ್ ಕಾರಿ ಕೊಟ್ಟು ಕಾರಿಂದ ಎಲ್ಲ ಬಿಚ್ಕೊಂಡು ಹೋದ್ರು. ಏನ್ ತಗೊಂಡು ₹1 ₹70 ಪೆಟ್ರೋಲ್ ಹಾಕ್ಸಿ ಬಂದು. ಏನಣ್ಣ ಇದು ನರಸಿಂಹಣ್ಣ ನಿಂದು? ತಿಕ್ಕು ಮಗ 1,50,000 ಬರೀ ನಕ್ಕಲ್ಲ ಅವ್ರೆ. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ಇನ್ನು ಜೋರಾಗಿ, ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ಟಿಕ್ಟೋ ನನ್ನ ಮಾತಾಡ್ತಾವ. ನಾನು ಅರ್ಧ ಬರೋ ಜೀವ ಮಾಡ್ಕೊಂಡಲ್ಲ. ನೋಡಿ, ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಟ್ಕೊಂಡಿದೀನಿ. ಏನ್ ನಾವು ಇವಾಗ ಇದು ಯಾವ ನಂಬರ್ ಹೇಳಿ? ನಾ ಕವಿತಾ.
ನಾನ್ ನರಸಿಂಹರಾಜ ಅಂತ ಬಳ್ಳಾಪುರ. ಅಲ್ಲ ನಿನ್ ಮದ್ವೆ ಆಗಿದ್ಯಾ ಬಾ, ನಾನು ನಿನ್ ಮದ್ವೆ ಆಗೋಣ. 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ, ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವನು ಗಂಡ ದೇವ್ರ ಸಂಬಂಧ ದೇವ್ರಾದ್ರೆ ಏನು ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೇ ನರಸಿಂಹರಾಜಪ್ಪ ಅಂತ. ನಮ್ಮ ಮನೇಲಿ ಐತಲ್ಲ ನಮ್ಮ ಮಗಳು. ನಾನ್ ಲಲಿತಮ್ಮನ್ ಮಗ್ಳು. ಓ ನಾನೆಲ್ಲ ನೋಡೋ ನೀವು ಸಣ್ಣ ಮಕ್ಕಳು ನಿಮ್ಮ ಅಮ್ಮ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣಪ್ಪ, ಮಿಸ್ ಬೈತವ್ರೆ. ಯಾವ್ದಾರು ಅಂಗನವಾಡಿ ಮಾಡಿದ್ವಿ ನೋಡಪ್ಪ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗಳ್ತಾ ಐತೆ. ಓ ಯಾವ್ದಾರು ಅಂಗನವಾಡಿ ಮಾಡಿದ್ವಿ ನೋಡಪ್ಪ. ನಾನ್ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರ್ ನಿಮ್ಮ ಅಪ್ಪ. ನಮ್ಮ ಅಮ್ಮಂಗ್ ಯಾಕೆ ಮೋಸ ಮಾಡ್ದೆ? ನಾನು ನಿಮ್ ಚೆಕ್ ಮಾಡ್ತಾ ನೋಡಿ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ, ಲಾರಿ ಡ್ರೈವರ್ ನಿಮ್ಮ ಅಪ್ಪ. ಏನು ಅಂದ್ರೆ ಎಲ್ಲಿದ್ದೀರಾ? ಏನು ಅಂದ್ರೆ ಚಿನ್ನು, ಐ ಲವ್ ಯು. ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆಲಸ ಮಾಡ್ತೀನಿ. ನಂಗೂ ನಮ್ಮ ನಾನು ಇದು ಬಳ್ಳಾಪುರ ನೋಡು. ನಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿದ್ಯಾ? ನನಗೆ ಭಯ ನನಗೆ ಯಾಕ್ ಬೈತೀಯ? ಬೈಯು, ನಮ್ಮ ಅಪ್ಪ ಅಲ್ವಾ ನಿನ್ ಬೈಯು. ಅಯ್ಯೋ ನಿಮ್ ಮನೆ ಹಾಳಾಗ ಹೋಗತ್ತ. ನಾನಲ್ಲ ನಿಮ್ಮ ಅಪ್ಪ. ನಿಮ್ಮನೆ ಹಾಳಾಗೋಗ, ನಾಶವಾಗೋಗ. ನೀನ್ ಆಕ್ಸಿಡೆಂಟ್ ಆಗಿ ಸಾಯ. ಪಾಪ ನಾನು ನಿನ್ನ ಕೆಟ್ಟ ಮಾತು ಬೈತೀನಿ. ನಾನು ಶುಕ್ರವಾರ ಎಲ್ಲ ಮಾತಾಡ್ಬಾರ್ದು, ಸ್ವಲ್ಪ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗಳ್ತಾ ಐತೆ. ಸ್ವಾಮಿ ತಾಯಿ ಜಗತಿಕಂದು ಚೌಡೇಶ್ವರಿ ಚಾಮುಂಡೇಶ್ವರಿ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ ಹೋಗೋಣ. ಕಿಶೋರಲ್ಲ ನಮ್ಮ ನರಸಿಂಹರಾಜು. ಏ ಕಿಶೋರ, ನನ್ಗೆ ಸುಮ್ನೆ ನನಗೆ ನೋಡೋ, ನನಗೆ ಬೇಜಾರ್ ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನಾ ಇದಕ್ಕೆ ಬರೋದು ಕಾಲೇಜ್ಗೆ ಹೋಗ್ತೀವಿ ಅಂತ ಮನ ಮನೆ ತಯಾರಿ ಪಡಿದ್ಯಾ ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡು ಕಾಸು ಇಸ್ಕೊಂಡ್ಬಿಟ್ಟು ಮನ ಮನೆ ನಿಮ್ಗೆ ಓದಕ್ ಗೊತ್ತಿರೋದು ಇಂಥವ್ಗೆ ಬರೋದು. ನೀವ್ ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಕಳುಗಳನ್ನ ಕೆಟ್ಟ ದಾರಿಗೆ ಹಚ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ. ಹಾಕಲ್ಲ ನಿಮ್ಗೆ ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ ಅಂಕಲ್? ಪ್ಲೀಸ್ ತಪ್ಪ ಪ್ಲೀಸ್ ತಪ್ಪ ಅಂತ ಅಂದ್ರೆ ಒಂದ್ ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ ಓದೋ ಟೈಮಲ್ಲಿ. ಲವ್ ಮಾಡ್ಬೋದಲ್ಲ, ಓದ್ಕೊಂಡು ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೋಡಿ ಇಂಥ ಜನ ಮೊದಲ ಮಕ್ಕಳು ಆದ್ರೆ ಓದೋ ಟೈಮ್ ಓದಮ್ಮ. ಏ ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ ಬಾ. ನನ್ ಕಾಲೇಜ್ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿ. ಈಗ ಕಡಿಮೆ ಆಗಿದೆಯಾ ನಿಮ್ಗೆ? ಜಾಸ್ತಿ ಆಗಿದೆಯಾ? ಇಲ್ಲ 4 ಮಾತ್ರೆ ಕಡಿಮೆ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯ್ತೀರಿ. ಮಾತ್ರ ನೀವು ಬರೀ ಕಿಡ್ನಿ ಫೇಲ್ ಆಗಿ ಮೇಲೆ ಬದುಕ್ತೀಯಾ? ಬರುತ್ತೆ. ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದಸ್ಯರ. ನಿಮ್ಮ ಹೆಂಡತಿ ಪಾಡೇನು, ಮಕ್ಕಳು ಪಾಡೇನು? ಹುಟ್ಟಿದ್ರು ಬರ್ಕೊಂಡು ಎನ್ಸಿದ್ರೆ ಒಬ್ಬರ ಆಗ್ತಾರೇನ್ರಿ? ಯಾಕೆ? ಅಲ್ಲ ಅಲ್ಲ ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ಟಾಕ್ ಅಭಿಮಾನಿ. ಅಭಿಮಾನಿ ಮನೆಗೆ ಅದು ಅಭಿಮಾನ ಇದು ನೀವು ಮಾಡಿರ್ತಕ್ಕಂಥ ತಪ್ಪು ಅಲ್ಲ ಸರ್. ಆ ತರ ತಪ್ಪು ನೀವು ಮಾಡಿರೋದು. ತಿಳಿದರೆಲ್ಲ ಯಾವಾಗ ಸಣ್ಣ ನಡ್ತಾ ಇದೆ. ಅದನ್ನೇ ನೀವು ಎಳೆದು ಅಂತಂದ ಕಾಡಾಗಿ ಕೆಲಸ ಬರೋದನ್ನ ಮಾಡ್ಬೇಡಿ ನೀವು. ಈಗ ಸಣ್ಣ ಹುಡುಗ ಎಷ್ಟು ವರ್ಷ ಸರ್ ನಿಮ್ಗೆ? ಹಿಂದಿಗೆಲ್ಲ ನೀರು ಸುದ್ದಿ ಕೇಳಿದ್ರೆ ಗೊತ್ತಿಲ್ಲ. ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿ ಬರುತ್ತಲ್ವಾ? ಸೆಗಿ ನೀರು ಗಾಳಿ ಇದೆ. ನನಗೆ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲ ಸುಮ್ಮನೆ ಫೋನ ನಮ್ಮ ಮೇಲೆ ತಲೆ ಕೆಡಿಸ್ತಾರೆ ಎಷ್ಟದ ಸರ್ 1 ನಿಮಿಷ. ಬರೇ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ತಲೆ ಕೆಡಿಸ್ತಾರ. ಅಲ್ಲ ಸರ್, ಯಾಕೆ ಈ ಕಡೆ ಮಾತಾಡ್ತೀರ ನೀವು? ನರಸಿಂಹರಾಜ್ ಅವರೇ, ಮಾತು ಅರ್ಧ ಗಂಟೆ ಮಾಡಿದ್ರೆ ಅರ್ಧ ಮಾಡಲ್ಲ.
ಅಲ್ಲ ರೀ, ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಏಕಪತ್ರ ಇದು ಮಾತಾಡಿ ಸರ್ ಆಫ್ ಮಾಡೋಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಯಾವ್ದು ಕಾರಣವಾಗಿರೋದು ನಮಗೆ ತಿಳಿಯುವಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಟಂತ ನಿಮ್ಮ ಧರ್ಮಪತ್ನಿಗೆ ಜನ ಇದ್ದಾರೆ ಅದನ್ನೇ ಈಗಾಗಲೇ 3 ಸಲ ಹೇಳಿದ್ರಿ. ಅಲ್ಲ ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ನೋಡಿ ಸ್ವಲ್ಪ ನೀವು ನಾನು ಆರೋಗ್ಯನ ಕೆಡಿಸ್ತೀನಿ, ಕೊಬ್ಬಿನ ಹೋಗ್ತದೆ, ಕಿಡ್ನಿನ ಹೋಗ್ತದೆ, ಏನೋ ಹೋಗ್ತದೆ, ನಂಗೆ ಹೋಗೋದು ನಿಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೆಲ್ಲ ಕಟ್ಟಿ ಹಾಕ್ಬೇಡಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ತಲೆನೋವು ಕಮ್ಮಿ ಆಯ್ತಾ? ಮಾತಾಡಿ 4 ಮಾತಾಡಿದ್ದೀರಿ. ಹೌದಾ? ಈ ಮನೆ ಮದ್ದು ಏನೋ ಕಾಣ್ಬೇಕಾಗಿತ್ತು. ಮನೆ ಮತ್ತು ಮಾಡ್ಕೊಡಕ್ಕೆ ಯಾರೋ ಅರ್ಧ ಬಸ್ ಸ್ಟ್ಯಾಂಡ್ ಕಾಯ್ಕೊಂಡು ಕುಂತಾರೆ, ಅಲ್ಲಿ ಮಾಡ್ಕೊಡೋದು ಅಂತ ಅದು. ಯಾರು ಅರ್ಧ ಕಾಯ್ದೆ ಕುಂತಿರೋದು? ಅಲ್ಲ ಸರ್, ಅಂತ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅದೇ ನಾವು ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು. ನೀವು ಕೆಟ್ಟ ಪದ ಯೂಸ್ ಮಾಡೋಣ, ಅವಾಗ ಕೆಟ್ಟ ಪದ ಯೂಸ್ ಮಾಡಿದ್ನಾ? ಆನೇಕಲ್ ತಾಲೂಕ್ನವರು ಅಣ್ಣಾರೆ. ಆನೇಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತಲ್ವಾ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು. 1 ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಅಲ್ಲೇ ಮನೆ ಅಲ್ಲೇ ದೇವಸ್ಥಾನದಲ್ಲೇ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು. ಸುತ್ತಾಡ್ಕೊಂಡ್ ಬಂದು ಇದು ಬಿಂದಿಗೆ ಏನ್ ಸಿಗ್ತದೆ? ಎಲ್ಲ ಚಿನ್ನದ ನಾಣ್ಯ ನೋಡಿ. ಇಲ್ಲಿ ಟಿವಿ 9 ಈಗ ಸ್ವಾಮಿ ಪ್ರಚಾರ ಮಾಡಬೇಡಿ ದಯವಿಟ್ಟು. ಏನೋ ಸ್ವಾಮಿ ಅದೆಲ್ಲ ಇದು ಟಿವಿ 9 ಕಲ್ಕಿ ಭಗವಾನ್ ಐಟಿ ದಾಳಿ 33 ಕೋಟಿ ಬಂಧನ, ಆಮೇಲೆ ದೇವಮಾನವ ಅಂತ ಇವ್ರು 100 ರೂಪಾಯಿ ಅಲ್ದಾದ್ರೆ ಸ್ವಾಮಿಗಳು ಇವರು ಯಾರೋ ಟಿವಿ 9 ತೋರಿಸ್ತಾ ಇತ್ತು ನೋಡಿ, ಕಲ್ಕಿ ಭಗವಾನ್ ಅನ್ನೋರು. ಹೌದೌದೌದು. ಈಗ ಅವ್ರನ್ನ ಐಟಿ ರೈಡ್ ಮಾಡಿ ಎಲ್ಲ 1,000 ಕೋಟಿ ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಗ್ತಾ ಇದೆ ಸ್ವಾಮಿ. ಸಿಕ್ಕೈತೆ ಇವರು ಚೂರ ಮಾಡ್ಕೊಂಡ್ ಕೂಕೊಂಬಾರ್ದು ಯಾವುದೇ ಕಾರಣದಿಂದ. ಇಲ್ಲಿ ಬಂದು ಏನವರ ಮಠಕ್ಕೆ ಹೋಗಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದೆ. ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದೀವಿ ಅಣ್ಣಾರೆ. ಸ್ವಾಮಿಯರ್ಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು, ಫಾರ್ಚುನರ್. 45 ಲಕ್ಷ ರೂಪಾಯಿ ಕಾರು ಅಣ್ಣಾರೆ. ಅವರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗೈತೆ. ಸುಮ್ಮನೆ 45,000 ಫಾರ್ಚುನರ್. 45 ಲಕ್ಷ ದೊಡ್ಡ ಮಿನಿಸ್ಟರ್ ಓಡಾಡ್ತಾರಲ್ಲ ಗುರುಗಳೇ, ಸಿದ್ದರಾಮಯ್ಯ, ಯಡಿಯೂರಪ್ಪ ಓಡಾಡ್ತಾವ್ರಲ್ಲ ಆ ಕಾರು. ನಿಮ್ದು ತಂದೆ ತಾಯಿ ಎಲ್ಲ ನೀವು ತಂದೆ ತಾಯಿ ಮಾಡ್ಕೊಟ್ಟಿದ್ದು, ನೀವೆಲ್ಲ ಸ್ವಂತ ಮಾಡ್ಕೊಂಡಿದ್ದ ಜಮೀನು? ಸ್ವಾಮಿ, ನಾವು ಹೇಳ್ಬೇಕು ಅಂದ್ರೆ ನಾವು ಬಡತನದಲ್ಲಿ ಬಂದವರು, ಕುರಿ ಮೇಯಿಸ್ಕೊಂಡಿದ್ದವರು. ನಮ್ಗೆ 2 ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು, ಫೋನಾಗ ಮಾತಾಡಿರು. ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು. ಆಮೇಲೆ ನಮ್ಗೆ ಫೋನ್ ಮಾಡಿದ್ದು ಸ್ವಾಮಿ, ನಾವು ನಂಬಿಟ್ಟು ನಮ್ದವ್ರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿರು, ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ, ನೀವು ಚೆಕ್ ಬಂದಿಲ್ಲ ಅಂದ್ರು. ಹೇಳ್ದು. ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು ಜಮೀನಲ್ಲಿ, ಉತ್ತ ಇತ್ತು ಬಹಳ. ನಮ್ ತಾತನ ಕಾಲದಿಂದ ಉತ್ತ ಹಂಗೆ ಇತ್ತು. ಆಮೇಲೆ ನಿಮ್ಗೆ ಒಳ್ಳೆ ಯೋಗ ಐತೆ ಅಂತ ಅಂದ್ರು ಸ್ವಾಮಿ. ನಾವು ಕುರಿಮೇಶ್ವರ್ಗೆ ಏನೋಗ್ ಬದ್ದ ಸ್ವಾಮಿ, ನೀವ್ ಯಾಕಂಗಂತೀರಾ ನಮ್ಮನ್ನ ಅಂದು. ಇಲ್ಲ, ತಾಯಿ ಅನುಗ್ರಹ ಐತೆ, ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು. ನೋಡಿ ಹಂಗೆ ಹೆಂಗ್ ದಕ್ಕಿಸ್ಕೊಂಡ್ರಿ ನೀವು? ನಿಮ್ಮ ಊರಿಗೆ ಬಂತ ನಮ್ದು ಬರೋಣ ನಾವು. ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅಲ್ಲೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಅಂತ. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಅವ್ರಿಗೆ ಸಂಸಾರ ಮಕ್ಕಳಿಗೆ ಇದ್ದಾವ್ರ ಸ್ವಾಮಿ? ಯಾರಿಗೆ? ಸ್ವಾಮಿಗಳಿಗೆ. ಇಲ್ಲ, ಬ್ರಹ್ಮಚಾರಿಗಳು. ಒಳ್ಳೇದಾಗ್ಲಿ. ಅಪ್ಪ ಅಮ್ಮ ಅವರೆಲ್ಲ ಅಣ್ಣ ಅಜ್ಜಿರು, ಅವ್ರ ಅಣ್ಣ ತಮ್ಮದಿರು 3-4 ಜನ ಅವ್ರೆ. ಅವ್ರೆಲ್ಲಾರ್ಗು ಮದುವೆ ಆಗೈತೆ. ಇವ್ರು ಅಲ್ಲ 8%. ಆಮೇಲೆ ನಮ್ಗೆ ಅದನ್ನ ತೋರ್ಸಿರು ನೋಡಿ. ಹುತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ. ಇಂತ ಟೈಮಲ್ಲಿ ನೀವು ಬಿಟ್ಟ ಕೂತಿತ್ತು. ಇಲ್ಲ ಇಲ್ಲ, ಅದ್ರ ಕಡೆ ಬಿನ್ಗೆ ಬಂತು, ಅಕ್ಕಿ ಮೇಲೆ ಕೂಕಂತು. ಸತ್ಯ. ಆಮೇಲೆ ಕುರಿ ಬಲಿ ಕೊಟ್ಟು ಇವ್ರು ಇದು ಎಲ್ಲ ಕಾಮ ಕ್ರೋಧ ಮದ ಮಾತ್ರೆಲ್ಲ ತಿಳಿಸಿ ನೋಡಿ, ಇವರು ಬ್ರಹ್ಮಚಾರಿ ಪಾಲನೆ ಮಾಡ್ಯಾರ ಅಂತಂದ್ರೆ ಇವ್ರು ನಮ್ ಬಾಕಿದೆ ಮನೆದೇವ್ರು. 100% ನಾವು ಹೇಳ್ತಾ ಇದ್ದೀನಲ್ಲ, ನಾವು ನಂಬಿಟ್ಟು ಹುಡುಕೆ ಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ ನೋಡಿ, ಅಷ್ಟೊಂದು ಕೋಟಿ ರೂಪಾಯಿ, 1 ಲಕ್ಷ ರೂಪಾಯಿ ಕಾದವ್ರು ಕೊಟ್ಟು ನೋಡಿ. ಇವಾಗ ನೀವು ಅಲ್ಲಿಗಂತ ಅಲ್ಲೇ ಇರ್ತೀವಿ ಅಂತಂದ್ರೆ ನಂಬಿಕೆದಲ್ಲಿ ಎಲ್ಲೇ ಇದ್ದೀರಾ ನೀವು? ಮನೆ ಮಠ ಎಲ್ಲ ಬಿಟ್ಟು ಹೋಗಿ. ನಾವು ಹೇಳ್ಬೇಕು ಅಂದ್ರೆ ಯಾಕೋತ ನೀವು ಒಳ್ಳೆ ಜನ ಅನ್ನಂಗ್ ಕಾಣಿಸ್ತೈತೆ. ದಾಟಿ ಒಳಗೆ ಒಂದು 7.5 ಕೋಟಿ 8 ಕೋಟಿಗೆ ಇದ್ದೀವಿ. ಕುರಿ ಮೇಸ್ತಿದ್ದವ್ರು. ಆಮೇಲೆ ವ್ಯವಸಾಯ, ಅಡಿಕೆ ಗಿಡನೇ ಓದ್ತದೆ 1 ಕೋಟಿಗೆ.
ಮಾರಾಯ ನಮ್ಮ ಅಪ್ಪ ಇಲ್ಲಿ ನಮ್ಮ ಮಂದೇವ್ರೆ ಕರ್ಕೊಂಡ್ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತು ನಾವು ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣರೇ. ನೋಡಿ ಹಂಗೆ ಹೆಂಗ್ ತಗ್ಸ್ಕೊಂಡ್ರಿ ನೀವು ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ನಾವು. ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ, ನಿಮ್ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಆಯ್ತು ಸ್ವಾಮಿ. ಊಟ ಆಯ್ತನಮ್ಮ? ಏನ್ ನಿನ್ ಹೆಸರು? ಯಾವ ಊರು? ಮಕ್ಳು ಒಂದೂವರೆ ವರ್ಷ 6 ತಿಂಗಳು ಹಿಂಗೆಲ್ಲ ಬಂದಿದ್ದಾವೆ. ಅವು ಅಳ್ತಾವ್. ಬೆಳಗ್ಗೆಯಿಂದ ಬಂದಿರೋರು ಅಂತ ಇವ್ರೆಲ್ಲ ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಅಲ್ಲಿನ ವ್ಯವಸ್ಥೆ ಎಲ್ಲ ಮಾಡಿದೆ. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ಆಯ್ತು ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿಯಲ್ಲಿ ಐತೆ, ನಮ್ಮೂರಿಗೆ ಬೆಲ್ಲಿ ಬರಕ್ ಆಗುತ್ತೆ. ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ, ಇದುವರೆಗಾಗಿ ದೇವ್ರಿಗೆ ದುಡ್ಡು ಹಾಕಿಲ್ಲ. ಒಟ್ಟಿನಾಗ ಹೋಗಿ ಕೈ ಮುಗಿ ಕ್ಲೀನಾಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ? ದೇವ್ರಿಗೆ ನಮ್ಗೆ ದೇವ್ರು, ನಾವ್ ಇರೋದ್ ಕಲ ದೇವ್ರು ಹೋಗಿ ಪೂಜೆ ಮಾಡೋದು. ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ ತಂದೆ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತೀವಿ. ದೇವ್ರು ನಮಗೆ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ತ ಸ್ವಾಮಿ ಅಂತ ನಾನು ಮನಸ್ಸಾಗಿರೋದು. ಇಲ್ಲ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಅವ್ನು ಒಂಚೂರು ಆಗೋಯ್ತು. ನರಸಿಂಹರಾಜು, ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಭಕ್ತಾದಿ ಜೊತೆ ನಿಮ್ಗೆ ಏನು ಒಳ್ಳೇದಾಯ್ತು ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ತಾಯಿ ಒಳ್ಳೇದ್ ಮಾಡ್ಲಿ. ನಮ್ಗೂ ಸ್ವಾಮಿಗಳು ಏನೋ ನಿಜ ಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಸನ್ನಿಧಾನಕ್ಕೆ ಬರ್ತೀವಿ ತಾಯಿ. ನಾವು ಬಾಡ್ತಂದಾಗ ಕೊಟ್ಟಿರತ್ ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗಿರ್ಬೋದು. ಮುಂದಿನ ತಿಂಗಳು ಕೆಲ್ಸ ಸಿಗುತ್ತೆ. ತಾಯಿ ಆಶೀರ್ವಾದ ನೀವು ಒಳ್ಳೇದಾಗ್ಲಿ ತಾಯಿ. ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ನಿಮ್ಮ ಅವ್ರ ಸ್ವಾಮಿ ದಯ ನಮ್ದು, ನಾವು ಅಲ್ಲಿ ಬರ್ತೀವಿ ತಾಯಿ ನಿಮ್ಮಂಗೆ ಒಳ್ಳೇದಾದ್ರೆ. ಬರ್ರಿ. ಆಯ್ತು ಸ್ವಾಮಿ, ಆಯ್ತಾಯಿ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಪ್ಸಕ್ಕೊಂಚೂರು ಇದನ್ನ ಎಣ್ಣೆ ಕುಡಿತಾರೆ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ. ಒಂದೊಂದ್ ಟೈಮ್ ಹಂಗ ಆಯ್ತು ಸುಮ್ಮನಾಗ್ತಾರೆ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಇಲ್ಲ ಮಗಳು ಓದ್ಕೊಂತ ಐತೆ, ಎದ್ದು ನಾಯಿ ಬಡ್ಕೊಂತಿಯಲ್ಲ ಯಾವಾಗ್ಲೂ ಸ್ವಾಮಿಗಳು ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು, ಒಂದ್ ನಿಮಿಷ. ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನಿನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಕೇಳು. ಬೆಳಿಗ್ಗೆ ನಿನ್ಗೆ ಒಂದ್ ಕೈಯ ಕಾಲ ಬಿದ್ದೋಗ್ ಮಾಡ್ತೀನಿ. ಬಿದ್ದೋದ್ಮೇಲೆ ಸರಿ ಮಾಡಕ್ ಆಗಲ್ಲ ನನ್ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ ಅಲ್ಲ, ನಿನ್ಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಅಲ್ಲ ಮತ್ತೆ ನೋಡಿ ಅವ್ರ ಯಾರ ಸ್ವಾಮಿ ಭಕ್ತಿಗಳು ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ ಅವತ್ತಿಗೆ ಜೀವನ ಮಾಡ್ಕೊಂಡಿದ್ದೀವಿ, ನಮ್ಗೆ ಏನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗ ಸಿಕ್ ನಮ್ಗೆ ಯಾಕೆ ಹಾಕಿ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಅವನು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಪ್ಸಕ್ಕೊಂಚೂರು ಇದನ್ನ ಎಣ್ಣೆ ಕುಡಿತಾರೆ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ. ಒಂದೊಂದ್ ಟೈಮ್ ಹಂಗ ಆಯ್ತು ಸುಮ್ಮನಾಗ್ತಾರೆ ಸ್ವಾಮಿ. ಮಗಳು ಅಂತಂದ್ರೆ ಅವ್ರ ಮಗಳೊಂದು ಹೊರಗಡೆ ಓದ್ಕೊಂತ ಚಿಕ್ಕ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಆಚೆ ಹೋಗು ಹಂಗೆ ಹಿಂಗೆ ಅಂತ ಅಂದ್ರು ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೆ ಒಂದು ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ 8 ಜನ ಮಕ್ಳು, ನೀವು 8 ಜನ ಅಂದಿರು, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀನಿ. ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು. ಜನ ಎಲ್ಲ ಶತ್ರುಗಳು ನಮಗೆ ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ದೋಗ್ ಮಾಡ್ತೀನಿ ಅಂತ. ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ. ಹಲೋ ಹಲೋ, ಊಟದ್ದು ಬಿಡು. ಅಲ್ಲಿ ನೋಡು ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳ್ಳೋಲ್ಲ ಸುಮ್ಮನದು. ಆಮೇಲೆ ಯಾರೇ ನೀನು ಹೋಗಬಾರೆ ಅದು ಏನ್ ಮಾಡೋಣಪ್ಪ, ಹೋಗಲ್ಲ ಹಾಳಾಗ್ ಹೋಗ್ಬಿಡೋಣ ಅನ್ನಿಸ್ತೀವಿ. ಹಲೋ ಸ್ವಾಮಿಗಳು ಮಾಡ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ರೈಸ್ ಆದಾಗ ಮಾತಾಡ್ತಾರೆ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಪ್ಸಕ್ಕೊಂಚೂರು ಇದನ್ನ ಎಣ್ಣೆ ಕುಡಿತಾರೆ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ. ಒಂದೊಂದ್ ಟೈಮ್ ಹಂಗ ಆಯ್ತು ಸುಮ್ಮನಾಗ್ತಾರೆ ಸ್ವಾಮಿ. ಮಗ
ಯಾರು ಚಿಕ್ಕ ಕ್ಲಾಸ್ ಹತ್ರ ಮಗ ಇವ್ರು ಎಲ್ಲ ಸಿಕ್ಕಿ ಹಿಡಿದ್ರ ನನ್ನ ಸಿಕ್ಕಿ ಹಿಡಿತಾರ. ಯಾಕೋ ಎಲ್ಲ ಸಿಕ್ಕಿ ಹಿಡಿಗಳು ಇವ್ರು. ನನ್ಗೆ ಯಾಕೋ ಎಲ್ಲ ಸಿಕ್ಕಿ ಹಿಡಿಯಂಗ್ ಕಾಣ್ತದ ಸ್ವಾಮಿ. ಇನ್ನ ಮಕ್ಳು ಸಿಕ್ಕ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾಕೆ ಸಿಕ್ಕಿ ಹಿಡಿಯಂಗ್ ಆಗುತ್ತೆ ನನಗೂ. ಅಡ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ಸಿಕ್ಕಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ. ಯಾಕೆ ಬಿ ಪಿ ಹಿಡಿದಾಗ್ತಾಯ್ತು ನಂಗೆ. ಅಡ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ ಮಗ್ಳು ಮದುವೆ ಫಿಕ್ಸ್ ಮಾಡಿದೀನಿ. ದಯವಿಟ್ಟು ಯಾರು ಒಂದೇ ಒಂದಾಕಾರ ಪರಂಗಿ ಗಿಡಕ ನನ್ ಗಿರಾಕಿ ಕರ್ಕೊಂಬರೋಣ. ಕಡಿಮೆ ಸ್ವಾಮಿ ಇಲ್ಲ ಆಮೇಲೆ ಏನ್ ಮಾಡೋದು ನಮ್ ಅಲ್ಲಿ ಯಾಕೋ ಉದ್ಯೋಗ ಪಡ್ಕೊಂತಿದ್ವಿ. ಯಾವ ಹಾಸ್ಪಿಟಲ್ ಇರೋದು? ನಾನ್ ಯಾಕಂದ್ರೆ ನಮ್ಮ ಮನೆಗೆ ವಿಧಾನಸೌಧದಲ್ಲಿ, ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಸರಂಗಿ ಗಿಡ? ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆ ಎಲ್ಲ ನಂದೇನೆ ಅದು. ಖಂಡಿತ ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಖಂಡಿತ ನನ್ಗೂ ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಗೆ ಕುಂತವ್ರಿಲ್ಲ, ನಮಗ್ ಮಕ್ಕಳು ಕೊಡ್ತಾರೆ. ಅಣ್ಣ ಚೊಳ್ಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಖಂಡಿತ ಸುತ್ತಿ ಎಲ್ಲ ಯಾಕಡ ಹಿಂಗಾತಿದ್ಯಾ? ಪರಕೆ ಕಸ ಬಿಡ್ಸ ಪರಕೆ ತಗೊಂಬತ್ತ ಮನೆಗೆ, ಅದಕ್ಕೆ ನಾವು ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರೆಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಪಕ್ಕ ಪಕ್ಕ ನಗರಾಗ್ತಿದ್ವಿ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೆ ಬುದ್ಧಿ ಐತಾ ಇಲ್ಲ? 3 ಗಂಟೆ ಆಯ್ತಲ್ಲ ನಿಮ್ಗೆ? ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಗೆದ್ದೆ? ಇನ್ನು ಬಲ್ಗಡಿಗೆ ಎದ್ದೇವೆ ನಾವು. ಬೆಳಿಗ್ಗೆನಾ? ಯಾಕೆ ಅಡಿಗೆದ್ದೆ ನಾನು? ಅಣ್ಣ ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಬರ್ತೀನಿ ನಾನು ಅಷ್ಟೇ. ಈಗ ಅಣ್ಣ ಫೋನ್ ಮಾಡ್ಬೇಡಿ, ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸಮಯ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸಗಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಆಗ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇದ್ರು ಯಡಿಯೂರಪ್ಪರು. ಹಂಗಾಗಿ ಅವ್ರನ್ನ ಅವಾಗೆ ಫೋನ್ ಮಾಡಿ ಕೇಳ್ಬಿಡಿ ಇವರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರ ಸುಮ್ನೆ. ನಾನು ಸ್ವಲ್ಪ ಬಲ್ಲಡಿಗೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಕೇಳ್ತಿದ್ದೀರಾ? ಎಲ್ಲ ಮನೆ ಕಳ್ರಿ. ಹಲೋ, ಯಾವ ಅಂತರ್ಪಿಚ್ಚಾದಿ ಆಡ್ದಂಗಾಡ್ತಾವಳು ಎಷ್ಟು ಖಂಡಿತ ನಾನು ಯಾಕೆ ಕೇಳ್ತೀನಿ ನಿಮ್ಗೆ ಯಾಕಂದ್ರೆ ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ. ಕೇರಳ ಸೊಳ್ಳೆ ಬಗ್ಗೆ ಸರ್ ಯಾರನ್ನ ಹೇಳ್ತಾವ ನಿಮ್ಗೆ? ಹೌದಾ? ಮತ್ತೀಗ ಅದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವ್, ಬೆಳಗ್ಗೆ ಟೈಮ್ ನೋಡ್ರಿ ಕಡಿತಾವೆ ಸೊಳ್ಳೆ ಅವನು ಕಡಿತಾವೆ. ನೀವು ಆತರ ಬಾತ್ರೂಮ್ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರಳ ಕೂತ್ಕೊಂತೀರಲ್ಲ. ಬೇಲಿ ಬೇಲಿ ಹಂಗೆ ಮಾಡ್ಬಿಡೋದಲ್ಲ, ಗುಂಡೆ ಕುತ್ಕೊಂಡು. ಆ ಸೊಳ್ಳೆ ಮತಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಹೊಡ್ಕೊಂತೀವಿ. ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಹೊಡ್ಸ್ಕೊಂತೀರ? ಅದೇನೆ ಇಲ್ಲ ಬಾತ್ರೂಮ್
ಒಂದ್ ಡ್ರಿಂಕ್ಸ್ ಮಾಡಿದ್ರು ಅಥವಾ ಇನ್ನೊಂದು ತೊಳ್ಕೊಳಕ್ ಹೋಗ್ತಿರಲ್ಲ ಅದ್ರ ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ಈಗ ನೀರೊಳಗೆ ಬಿಟ್ಬಿಟ್ಟು ನಾವು ಚಕ್ಲಿ ಬಿಟ್ಬಿಟ್ಟು ಗಾಡಿ ಚಕ್ಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಆನಂದ ಬಂದಿದ್ರೆ ತುಂಬಿದೆ ಕೆರೆ ನೀರೊಳಗೆ ಹೋಗಿ ನೀರ್ ಬಿಟ್ಟು ಬರ್ತೀವಿ ಬಿಡು. ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ. ಇಲ್ಲ ಮಣ್ಣಾಗಿದ್ದು ಮಣಿಕೊಂತೀವಿ ಇನ್ನೇನ್ ಅದ್ರಾಗೇನೈತಿ. ಇನ್ನೇನ್ ಇಷ್ಟೆಲ್ಲ ಹೇಳಿದ್ರೆ ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಹಂಗೆಲ್ಲ ಇಲ್ಲ ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯ ಮ್ಯಾಲ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ. ಬೆಳಿಗ್ಗೆ ಮಾಡ್ತೀನಿ. ನನಗೆ ಈಗ ನನಗೆ ತಲೆ ಬಿಸಿ ಆದಂಗ ಐತೆ. ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಎಲ್ಲ ಬೇರೆ ಬೆಳಿಗ್ಗೆ ತಲೆ ಮಾಡ್ತೀನಿ. ನಾನು ನಿಮ್ಗೇನು ಕುಡ್ದಿದ್ರ ನೀವು? ಯಾರು ಕುಡ್ದಾರ? The person you are speaking with has put you. ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ನಾವು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ಗೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರನೇ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ. ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ. ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಣ ಅಣ್ಣ ಎಂತೆಂತವೇ ಕೈ ಬಿಡ್ತೀಯ ಅಂತ ನನಗೆ ಕೈ ಹಿಡಿಯಲ್ವಣ್ಣ? ಕೈ ಹಿಡಿಬೋದು. ಅಲ್ಲ ಎಂತೆಂತವ್ರು ಕೈ ಬಿಡ್ತೀಯ? ಹೋಗ್ತಾ ಇದ್ದೆ. ಅಯ್ಯೋ ನಿಮ್ಮಂತ ಸಾವುಕಾರ ಕಾರಕ್ಕೆ ಹೋಗ್ತೀನಿ, ನೀನ್ ಸೈಕಲ್ ಹೋಗ್ತೀರಣ್ಣ. ಅಲ್ಲೋ ಯಾರು ಅಣ್ಣ ಗ್ಯಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ, ಐತೆ. ನಾನು ಅದೇನಪ್ಪ ಅದೊಂದು ಲೇಟ್ ಅದಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾತಾಡೋದು. ಅಣ್ಣ 12 ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ಹಾಕೊಳ್ಳಿ. ನನ್ನೆಲ್ಲ ಬಂದಿದ್ದೇನೆ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬಾರಣ? ಜಲ್ದಿ ಬರೋಣ. ನರಸಿಂಹರಾಜು ಎಣ್ಣೆ ಎತ್ಬೇಕಂತ ಬಾರಣ. ಅಣ್ಣ ಎಷ್ಟಾಗುತ್ತಣ್ಣ ಬರೋದು? ಅಲ್ಲ ಇದು ಒಡಗಡೆ ಇದನ್ ಬಿಟ್ಟಿದ್ದೀವಿ ಯಾರು? ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಪಾಗ್ಬಿಡೋದು. ಗಡಿ ಎಲ್ಲ ಕಟ್ಕೊಂಡ್ ದೊಡ್ಡ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ. ಎಣ ಬಾರ ಅಲ್ಲ ಅಣ್ಣ. ಅಣ್ಣ ಅಣ್ಣ ಎಷ್ಟಾಗುತ್ತಣ್ಣ ಬರೋದು? ಅಲ್ಲ ಇದು ಒಡಗಡೆ ಇದನ್ ಬಿಟ್ಟಿದ್ದೀವಿ ಯಾರು? ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಪಾಗ್ಬಿಡೋದು ಬಾರಣ್ಣ. ಅಣ್ಣ ಏನಪ್ಪಾ ಬೆಳಬೆಳಿಗ್ಗೆ ಸ್ವಾಮಿ ಪರಮಾತ್ಮ ಅಂತಿದ್ಯಾ? ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರಾ? ಓ ನೀವೆತ್ ಕೆಲ್ಸ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ, ಇವತ್ತೇನಿಲ್ಲ, ಸುಮ್ ಮನಿಕೊಂಡು. ಏನಪ್ಪ ಇದು? ಯಾರು ಹೇಳಿ? ಕಂದ ಎದ್ದ ನನ್ ಮಗ ಏನು ಬಾಗುತ್ತಾಗಿದ್ದಲ್ಲ ಅಷ್ಟೇ ಗಲ್ಲೆ ಬಾರಂಗಡಿ. ಹೇಳಿ ಸಮಯ ಕಂದ ಬಾರಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್. ಕಂದ ನಿಧಾನಕ್ಕೆ ಕುಕ್ಕಿಡು. ಯಾಕೆ ತಿಕ್ಕಾರ್ಕಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೂರು ಆಗ್ತಿಲ್ಲ. ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗೋತ್ರಿ ಮತ್ತೆಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ಏನು ಹೇಳ್ಕೊಂಡಿದ್ರು ನಿಮ್ಗೆ? ತಿಪ್ಪು ರತ್ನ ಮಾತ್ರ ಹೋಗ್ಬೇಕು, ಲಕ್ಷ್ಮಣ ಮಾತ್ರ ಹೋಗ್ಬೇಕು. ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದೀನಿ. ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ. ನಿಮ್ ಅದೇ ಏನ ತಾಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ. ಪ್ರಪಂಚಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿ? ಎಲ್ಲಾರ್ಗು ನೀನೇ ಕಾಯ್ತೀಯ? ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ. ಅದಕ್ಕೆ ನಂಗೆ ಫೋನ್ ಹಾಕ್ ಮಾಡ್ತೀನಿ. ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ಹೆಂಗ್ ಮಾತಾಡ್ತೀವಿ? ಹೋಗ ಬರೋ ಅಂತ. ಲೇ ಕಂದ ಐ ಬಿಡೆ. ಇವಾಗ ಯಾವ ನಂಬರ್ ಮಾಡಿದ್ರ ನೋಡಿ.
ಅದೇ ನಾವು 161 ಲಾಸ್ಟ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುನಹಳ್ಳಿ ಯೂನಿಕನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿಗಳು ಒಲೆ ಇಟ್ಕೊಂಡಿದ್ಯಾ ಗಣೇಶ ಇದ್ದಂಗಿದ್ಯಾ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲ್ರಮ್ಮನ್ ಮಡಿಕೊಂಡಿದ್ಯಾ ನೆಟ್ಕೊಂಡೆ ಲಕ್ಷ್ಮಣನ್ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನೀನು ಇನ್ನೂ ಜಾಸ್ತಿ ಹೇಳ್ಬೇಕಾ ನೀನ್ ಸ್ವಾಮಿನ ನೀನು ತೊಳ್ಕೊಂಬೇಡ ಹಂಗೆ ಅಂಡರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾರೆ ಹಂಗೆ ದಿವಸ ಹೋಗ್ತಾ ಇರೋ ತೊಳ್ಕೊಂಬೇಡ ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ ಗೊತ್ತಾಗುತ್ತೆ ಅಕ್ಕಪಕ್ಕ ಓಡಾಡೋ ಜನ ಇದು ನಮಗೆ ಏನೋ ಆಯ್ತು ಅಂತ ಕಲ್ಲಾಗ ಇದ್ದಾರೆ ಅಂದ್ರೆ ಯಾವ್ದನ್ನ ಉಚ್ಚಾಸದಲ್ಲಿ ಫೋನ್ ಮಾಡಿ ತಿಕ್ಲಿ ಅಂತಾರೆ ಅಕ್ಕಪಕ್ಕದ ಎತ್ತೋರು ಹತ್ಲೆ ಬರ್ತಾರಲ್ಲ ಕಾರಣ ಸ್ವಾಮಿಗಳು ಮಾತಾಡ್ ಮನೆಗಿದ್ದೀನಿ ಕಂದ ಗುಂಜಕ್ಕ ತಡಿಯೋ ಕಂದ ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನಿಂದು ನೀರ್ ಮುಟ್ಟೋಗ್ ಮೊದ್ಲು ಯಾರು ನಾನು ನೀರ್ ಮುಟ್ಟಲ್ಲ ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸ್ ಅಂತ ಬರುತ್ತಲ್ಲ ಇಲ್ಲ ಒಟ್ಟಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಏನು ವಾರ್ಡ್ ಆಡಿತ್ತು ನೋಡಿ ಅವ್ರಿಗನ್ನ ಒಂದ್ ಜವಾಬ್ದಾರಿ ಕೊಟ್ಬಿಟ್ಟು ಮನೆ ತಗ ಕೊಂಡಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ ಈ ತಲೆ ಸೇರ್ಕೊಂಡ್ರೆ ಅದು ಇದು ಟ್ಯಾಪೆ ಮಾತು ನಮ್ದು ಇದ್ರ ಫ್ಯಾಕ್ಟ್ರಿ ಇದೆ ನಾರಿಂದು ತೆಂಗಿನ ಮಟ್ಟ ನಾರಿಂದು ತೆಂಗಿನ ಮಟ್ಟ ನಾರಿನ ಫ್ಯಾಕ್ಟ್ರಿ ಇದೆ ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ ಊರಾಗೇನು ಯಾರು ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವ್ದೋ ಇದು ಮಿಲಿಟರಿಗೆ ಇವನು ಪಾಕಿಸ್ತಾನದಲ್ಲ ಹೊಡೆದಾಕಿರೋ ಅದು ಎಲ್ಲ ಬರೋದು ಓನರ್ ಅಲ್ವಾ ಅವಳಿನೇನು ಅವಳು ನಮ್ಮ ಆಸ್ತಿ ಭಾಗ ಇದೆ ಅಲ್ವಣ ಅವಳಿಗೂನು ಏನೋ ಒಟ್ಟಾಗೆ ನಾನ್ ಹೇಳ್ತಿರೋದು ಅಂದ್ರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆ ಅಥವಾ ನಂತರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ ಹೇಳಿದೀವಿ ಯಾಕೆ ಗೊತ್ತಾ ನೀವ್ ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ದುಡ್ಕೊಂಬಂದ್ ಹಾಕ್ಬೇಕು ಅಂತಲ್ಲ ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ರ ಮರ್ಯಾದೆ ಅಲ್ವಣ ಹಂಗಾಗಿ ಇನ್ ಈ ಕಡೆ ತರಿಸ್ಬೇಡ್ರಿ ಅಂದ್ರೆ ಅಸೈತ ಒಬ್ಬರೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ ಹಂಗೆ ಒಳ್ಳೆತನ ಇರ್ಬೇಕು ಇಲ್ಲಣ್ಣ ಎಲ್ಲ ಆಯ್ತು ಮೊನ್ನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ ಅದನ್ನು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಹೇಳಿ ಅವತ್ತು ಹೇಳಿದಲ್ಲ ನೀವು ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ತಡಿಯೋಣ ಒಂದ್ ನಿಮಿಷ ಚೆನ್ನಾಗಿದೆ ಕೊಡ್ತೀನಿ ಕೊಡು ಮಾತಾಡ್ತಾರ ಅವ್ರು ಕಾರ್ ಡ್ರೈವ್ ಮಾಡ್ತಾರಣ್ಣ ಅದೆಲ್ಲ ಗಟ್ಟಿ ದೇಹ ಹಳೆ ಮುದ್ದೆ ತಿಂದ್ರೆ ದೇಹ ಬಿಡವು ಕೊಡ್ತೀನಿ ನೋಡಿ ಅಣ್ಣ ಕೊಡಿ ಎಲ್ಲಿದ್ದೀರಾ ಇದು ತುಮಕೂರಾಗಿದ್ದೀನಿ ಮೊದ್ಲು ಎಲ್ಲಿದ್ದೀರಿ ಮೊದ್ಲು ಊಟ ಬಂದೆ ಈಗ ಬಳ್ಳಾಪುರದಿಂದ ಅಲ್ಲ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ತುಮಕೂರು ಬರೋದ್ರಿಂದ ಮೊದಲು ಬಳ್ಳಾಪುರದಾಗಿತ್ತು ನಿಮ್ದು ನೆಗೆಟಿವ್ ಫೋನ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ ಸ್ವಂತ ಊರು ಬಳ್ಳಾಪುರ ಏ ಕಿಶೋರ್ ಇದಕ್ಕೆ ಬರೋದು ನೀವು ಕಾಲೇಜ್ ಹೋಗ್ತೀವಿ ಅಂತ ಮನ ಮನೆ ತಯಾರಿ ಪಡಿದೆ ನನ್ನ ತುಂಬ್ರಾಜು ಅಪ್ಪ ಅಮ್ಮ ದುಡ್ಡು ಕಾಸು ಇಸ್ಕೊಂಡ್ಬಿಟ್ಟು ಮನ ಮನೆ ಐತೆ ನಿಮ್ಗೆ ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು ಅಂಕಲ್ ನೀವ್ ಯಾವಿದೆ ಯಾರು ಹೇಳಿ ತುಂಬ್ರಾಜು ಯಾವ ಊರು ಬಳ್ಳಾಪುರ ಅಂಕಲ್ ನಮ್ದು ಮೈಸೂರ್ ಅಂಕಲ್ ನೀವ್ ಕಿಶೋರ್ ಅಲ್ವಾ ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್ ಒಳ್ಳೆ ಮಕ್ಕಳುಗಳನ್ನ ಕೆಟ್ಟ ದಾರಿಗೆ ಹಚ್ಕೊಂಡು ಪಾರ್ಟಿಗೆ ಹೋಗೋಣ ಅಂತ ಅಂತೀನಿ ಹಾಕಲ್ಲ ನಿಮ್ಗೆ ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ ಅಂಕಲ್ ಪ್ರೀತಿಸೋದ್ ತಪ್ಪ ಪ್ರೀತಿಸೋದ್ ತಪ್ಪ ನೀವೇ ಹೇಳಿ ಪ್ರೀತಿಸೋದ್ ತಪ್ಪ ಅಂತಂದ್ರೆ ಒಂದ್ ಅಂತ ಬರ್ಬೇಕು ಓದ್ಬೇಕು ಚೆನ್ನಾಗಿ ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ ನಾನು ಲವ್ ಮಾಡ್ಬೋದಲ್ಲ ಓದ್ಕೊಂಡೆ ಲವ್ ಮಾಡ್ಬೋದಲ್ಲ ಅದ್ರಲ್ಲಿ ಏನಿದೆ ತಪ್ಪು ನೀವ್ ಯಾವತ್ತು ಯಾರಿಗೂ ಲವ್ ಮಾಡಿಲ್ವಾ ಅಂಕಲ್ ನೋಡಿ ಇಂಥ ಜನ ಮಕ್ಕಳು ಆದ್ರೆ ಓದೋ ಟೈಮ್ ಓದಮ್ಮ ಏ ಕಿಶೋರ್ ನೀನ್ ನನಗೆ ತಮಾಷೆ ಮಾಡ್ಬೇಡ ಬಾ ನನ್ ಕಾಲೇಜ್ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ ಬಾ ನಾನು ಎಲ್ಲಾನ ಹೋಗೋಣ ಪಿಕ್ನಿಕ್ ಹೋಗೋಣ ಬಾ ಎಲ್ಲ ಎಲ್ಲ ನನ್ನ ಎದುರಿಗೆಲ್ಲ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವೊಂದ್ ಮಗಳಾಗಿದ್ದೀನಿ ಡ್ಯಾಶ್ ಹೊತ್ಬಿಡಿ ಕಿಶೋರ್
ಯಾರು ನೀವ್ ಹೇಳಿ ಅಂಕಲ್? ಹೆಣ್ಮಕ್ಳು ಕೆಟ್ಟೋಗೋದು ಅಂಕಲ್ ನೀವ್ ಯಾರು ಹೇಳಿ? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದು ರಾಂಗ್ ನಂಬರ್ ಯಾರು ಇಟ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟೋಗ್ತವೆ ನಿಮ್ ಜೊತೆ ತಿರ್ಗವು. ಯಾಕೆ ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಖಂಡಿತ ನೀವ್ ಹೆಣ್ಮಕ್ಳ ನೀವು? ಅಲ್ಲ ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ಬಯಟ ನಿಮ್ಗೆ ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ಒಳ್ಳೆ ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೆಯಾ ತಗೊಂಡಿದ್ಯಾ ನೀನು? ಅಲ್ಲ ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮತ ಹೊರಗಂಗ್ ಊಟ್ಬಿಡಿ ನೀವು ಅಂದ್ರೆ ಯಾಕೋ ನಸ ನಸ ನನ್ನ ಎದೆ ಮೇಲೆ ಕಳೆದ್ರೆ ಕೂಡುವ ಪ್ರಯಾಸ ಇಲ್ಲ ನಿನ್ಗೆ. ನೀನ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನ ಮುಂತಕ್ಕೆ, ಗೊಲ್ರ ಮುಂತಕ್ಕೆ, ಲಕ್ಷ್ಮ ಮುಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು ನಾವ್ ಜನಕ್ ಬುದ್ಧಿ ಬಿಡೋದು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು, ದೊಣ್ಣೆ ಮುರ್ಕೊಂಡ್ ಬರ್ದ್ಬಿಟ್ಟ ಅಂದ್ರೆ ಇಲ್ಲಿ ನಿಮ್ ಯಜಮಾನ್ರ ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಾಕಿ ಊರಾಗಿಲ್ಲ ಹೆಣ್ಮಕ್ಳೆಲ್ಲ ಎಡಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ನೀನ್ ಹಂಗಾರ ಸತ್ತೋಗಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮನೆ ಮಡಿಕೆಮೂರು ಅಲ್ಲಿ ಇದ್ರ ಮೇಲೆ ಕಟ್ಟೆ ಮೇಲೆ ತಿರ್ಗಾ ಬಂದ ಹೊಡಿಬೇಡ ಯಾವ ನನ್ ಕರ್ಸ ನರಸಿಂಹರಾಜ ಅಲ್ಲ. ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ನಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿದ್ರಂತಾರೆ. ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನಿನ್ ಲೈ. ನಿಮ್ ಅಣ್ಣಂದ್ರಿಗೆ ಯಾರು ಫೋನ್ ಮಾಡಮ್ಮ? ನಿಮ್ ಅಣ್ಣಂದ್ರಿಗೆ ಯಾರು ಫೋನ್ ಮಾಡಮ್ಮ? ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನಿನ್ ಲೈ. ನಾ ಕೃಷ್ಣಮೂರ್ತಿ ಕಳ್ಸು ಇವತ್ತು ಲೈ. ಎಲ್ಲಿದೆಯಲ್ಲ ನನ್ ಮನೆ ಬರ್ತಿ ತಗೊಂಡು ಇಟ್ಕೊಂಡ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ. ನನ್ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕಿ ಅವಾಗ ಕರ್ಕೊಂಡ್ ಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಸೇರ್ಕೊಂಡು ಕುಡಿಯಕ ನನ್ನ ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವ್ನಿಗೆ ಒಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಅಕ್ರಮ ಇಲ್ಲಿ ಎಷ್ಟು ಜನ ಎಲ್ಲ ಬಂದು ಭಾಗ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದಲ್ಲಿ ನಿಮ್ಮ ಮನೆ ಬಂದು ನನ್ನ ಇಟ್ಕೊಂಡ್ ಬಂದ ಅಂತ ಎಲ್ಲ ಸೇರಿ ಸಾಕ. ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ. ಗೊತ್ತಿಲ್ಲ ನನಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಜರಾಬಾದ್ ಕಂಡ್ ಬಾರಲೈ. ಬತ್ತೇನೋ ನೀನು? ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ದಿನದಾಗ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗ್ ಬಂದ ಕೈ ಕಾಲ್ ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ಯಾರು ಅಂತ ಬಂದು ಇಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ತಿಂಡ ಜೈಲಾಗೆ. ನೀನ್ ನಾನು ಇಲ್ದಾಗ ಹೋಗ್ತೀಯಾ? ಒಳಗಡೆ ಹೋಗ್ಬಿಟ್ಟ ಕಂದ? ಇಲ್ಲ. ಎಲ್ಲಿದ್ಯಾ? ಬಾಗ್ಲ ಕುಂತಿದ್ದೀನಿ. ನಿನ್ ಫೋನ್ ಯಾಕೆ ಕಟ್ ಮಾಡಿದ್ದು? ಏನೋ ಜುಮ್ ಅಂತ ಆಗ್ತಿತ್ತು. ಲೈಟ್ ಜುಮ್ ನಾನ್ ಇರ್ಬೇಕಾದ್ರೆ ಕಂಬೇಡ. ನೀವೆಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ನೋಡು. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಹಳ್ಳಿ ಮರ. ಹಳ್ಳಿ ಮರದ ಮೇಲೆ ನೋಡು ಎಷ್ಟು ಕುಂತಿದಾವ. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ ಕಣೋ. ಗೊತ್ತಾಯ್ತೇನೋ? 13 ದೇವಗಳು ಕಣೋ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಎಲ್ಲ ಎಲ್ಲಿ ಉದ್ರವೆ? ಎಲ್ಲ ಎಲ್ಲಿ ಉದ್ರ ಐತಿ? ಬರೇ ಮರ. ಎಲೆ ಉದ್ರೋದ್ರೆ ದೆವ್ವ ಕೂತ್ಕೊಳಕ್ಕೆ ಎಷ್ಟು ಕುಂತಿದಾವೆ? 13 ಇದಾವ ಕಣೋ.
13 ಗಾಳಿ ಇದಾವೆ. ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾವ ಕಣ ಅಮಾಸೆ. ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ ಆದ್ರೆ ಅಮಾವಾಸ್ಯೆ ಈ ರೇಖೆ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಎಲ್ಲಿ ಕಳಿಸ್ತೀರ? ನಿಮ್ ಮನೆ ಒಳಗೆ ಕಳಿಸ್ಲ ಇವತ್ತು? ಬೇಡ. ಹಾ, ಶುಭ ಕಾರ್ಯ ಮಾಡ್ತಾ ಇದ್ದೀವಿ, ಬೇಡ. ಅಲ್ಲಲ್ಲ, ಯಾರು ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ? ನಿಮ್ ಪಕ್ಕ ಒಂದ್ ಹುಡುಗ ಇದ್ದಾನಲ್ಲ, ಅವನ್ ಮೇಲೆ ಬರ್ಸ್ಲಾನು? ಅವನು ಪಕ್ಕದ ಮನೆ ಬರ್ಸ್ಲಾನ ಅವನ ಮೇಲೆ? ಬರ್ಸ್ಲಾನು? ಬರ್ಸ್ಲಾ? ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ನಾಯಿ ಬೇಡ, ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ಬರ್ಲಿ ಬಿಡು, ಮನಿ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ವನ್ ಮೇಲೆ. ನಿಮ್ಮ ವಯಸ್ಸಾಗೈತಲ್ಲೋ? ಈಗ ಕಾಸು ಏನು ಕೊಡ್ತಾ ಇಲ್ಲ. ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು. ಇನ್ನೊಬ್ರು ಯಾರ ಮೇಲೆ ಹೇಳೋ? ನಮ್ಮ ಹುಡುಗ ಈಗ ಕುಡಿಯೋದ್ ಕಲ್ತ್ಬಿಟ್ಟೆ, ಅದ್ರ ಮೇಲೆ ಬರ್ಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ, ನಿಮ್ ಹೆಂಗಸ್ರ ಮೇಲೆ ಬರ್ಸ್ಲನ? ಬೇಡಿ. ಯಾಕೆ? ಆಮೇಲೆ ಏನ ತಗೊಂಡು ಹಾಕಿ ಎಲ್ಲ ಪಲ್ಲ ಮುರಿಯಾಕಿ ನನ್ನ ಏನ ತಗೊಂಡು ಹೊಡೆಯೋದ್ ಮಾಡಿದ್ರೆ ಹಾಕ್ಬೇಕಂದ್ರೆ ಸಿಂಪಲ್. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನಿನ್ ಜುಟ್ಟು ಹಿಡ್ಕೊಂಡು ನೋಡ್ ಕುಂಡಿಸ್ತೀನಿ. ಕೂತ್ಕೋ, ಕೂತ್ಕೋ, ಓದ್ಕೊಬೇಕು. ಎಲ್ಲಿ ಕಾಣೋದಿಲ್ಲ ತಾಂಬೇಕು ಅಂತ ಕೇಳ್ತಾ ಐತೆ. ಬೇಡ, ನರಸಿಂಹರಾಜು ತಕ ಹೋಗ್ಬೇಡ, ನರಸಿಂಹರಾಜು ತಕ ಬೇಡ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲ ಇವತ್ತು? ಬೇಡಿ. ಯಾಕೋ? ಸೊಳ್ಳೆ ಕಡಿತಾವ್ರಿ ಮನೆಗೆ. ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧದೆ, ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರೇ, ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ಬುಮ್ 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 ಭೋಲೆನಾಥ್. ನರಸಿಂಹರಾಜು ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ, ಹೇಳಪ್ಪ ಅಂತ. ಬಂ ಬಂ ಭೋಲೆನಾಥ ಕಂಕನಿ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಗಂಗಮ್ಮ, ತಿಪ್ಟೂರು ರತ್ನಮ್ಮ, ವಿಜಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಧೂಪ ಆಗದೆ ಅಂದ್ರೆ ಡಬ್ಬಲ್ ಮಾಡಿದ್ದೆ ನಿಮ್ಮ ಮಾವನ್ಗೆ, ನಮ್ಮ ಅಪ್ಪನ್ಗೆ. ಯಾರು? ದೊಡ್ಡಪ್ಪವ್ರು ಬದುಕೋರೆ. ಅಕ್ಕಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಎಷ್ಟು ವರ್ಷದ ನನಗೆ 6 ವರ್ಷದ್ದು. ನಿಮಗೆ ಗೊತ್ತಿಲ್ವಾ? ಹುಟ್ಟಿಸ್ದಂಗೆ. ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಹುಟ್ಟಿಸ್ತಾನಿಗೆ. ಇಲ್ಲ ಇಲ್ಲ, ಒಂದ್ ನಿಮಿಷ ಆಗೋಯ್ತು. ಇಲ್ಲ ಅವ್ನು ಒಂಚೂರು ಆಗೋಯ್ತು. ನರಸಿಂಹರಾಜು, ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಭಕ್ತಾದಿ ಜೊತೆ ನಿಮ್ಗೆ ಏನು ಒಳ್ಳೇದಾಯ್ತು ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ತಾಯಿ ಒಳ್ಳೇದ್ ಮಾಡ್ಲಿ. ನಮ್ಗೂ ಸ್ವಾಮಿಗಳು ಏನೋ ನಿಜ ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಸನ್ನಿಧಾನ ಗೊತ್ತೀವಿ ತಾಯಿ. ನಾವು ಬಾಡ್ತಂದಾಗ ಕೊಟ್ಟಿರತ್, ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗಿತ್ತು. ಮುಂದಿನ ತಿಂಗಳು ಕೆಲ್ಸ ಸಿಗುತ್ತೆ. ತಾಯಿ ಆಶೀರ್ವಾದ ನೀವು ಒಳ್ಳೇದಾಗ್ಲಿ ತಾಯಿ. ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ನಿಮ್ಮ ಅವ್ರ ಸ್ವಾಮಿ ದಯ, ನಮ್ದು ನಾವು ಅಲ್ಲಿ ಬರ್ತೀವಿ ತಾಯಿ, ನಿಮ್ಮಂಗೆ ಒಳ್ಳೇದಾದ್ರೆ. ಬರ್ರಿ. ಆಯ್ತು ಸ್ವಾಮಿ, ಆಯ್ತಾಯಿ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರು ನಂಗೆ ತುಂಬಾ ಬೇಸರ ಆಯ್ತು. ಅವನು ಇಷ್ಟಾದ್ಮೇಲೆ ಒಂದೊಂಚೂರು ಏನೋ ಇದು ಉಪ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ ಒಂದೊಂದ್ ಟೈಮ್ ಹಂಗಾಗಿ ಸುಮ್ಮನೆ ಆಗ್ತಾರೆ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಇಲ್ಲ ಮೊದಲು ಓದ್ಕೊಂತ ಐತಿ, ಎದ್ದು ನಾಯಿ ಬಡ್ಕೊಂತಿಯಲ್ಲ ಯಾವಾಗ ಸ್ವಾಮಿಗಳನ್ನ ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು, ಒಂದ್ ನಿಮಿಷ. ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನಿನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಹೇಳು, ಬೆಳಿಗ್ಗೆ ನಿನ್ಗೆ ಒಂದ್ ಕೈಯ ಕಾಲ ಬಿದ್ದೋಗ್ ಮಾಡ್ತೀನಿ, ಬಿದ್ದೋದ್ಮೇಲೆ ತಿರ್ಗಾ ಸರಿ ಮಾಡಕ್ ಆಗಲ್ಲ ನನ್ ಕೈಲಿ.
ಮಾಡ್ಲಾ ನನಗೆ ಸ್ವಾಮಿ ಅಲ್ಲ ನಿನ್ಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಕೆಟ್ಟದ್ ಮಾಡಿಲ್ಲ, ದಯವಿಟ್ಟು ಹಂಗೆ ಯಾರಿಗೂ ಭಕ್ತರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಲ್ಲ ಮತ್ತೆ ಯಾರ ನೋಡಿ ಅವ್ರ ಯಾರ ಸ್ವಾಮಿ ಭಕ್ತಿಗಳು ಭಕ್ತಾದಿಗಳು ನೋಡಿ ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನೂ ಇಲ್ಲ ಸ್ವಾಮಿ ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೆ ಏನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗ ಸಿಕ್ ನಮ್ಗೆ ಯಾಕೆ ಹಾಕಿ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಅವನು ಇಷ್ಟ ಆದ್ಮೇಲೆ ಒಂದೊಂಚೂರು ಏನ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರೆ ಸ್ವಾಮಿ, ಕುಡಿಯೋದು ಹಂಗ ಆಗ್ಲಿದ್ರೆ ಒಂದೊಂದ್ ಟೈಮ್ ಹಂಗ ಆಗಿ ಸುಮ್ನಾಗ್ತಾರ ಸ್ವಾಮಿ. ಮಗಳು ಅಂತ ಅವ್ರ ಮಗಳೊಂದು ಹೊರಗಡೆ ಓದ್ಕೊಂತ ಚಿಕ್ಕ ಮನೆ ನಮ್ದು ನಾಯಿ ಬರ್ಕೊಂಡ್ ಎದ್ದು ಆಚೆ ಹೋಗು ಹಂಗೆ ಹಿಂಗೆ ಅಂತ ಅಂದ್ರು ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೆ ಅಂತ ನಿನ್ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ ಎಷ್ಟ್ ಜನ ಮಕ್ಳು ನೀವು, ಎಷ್ಟ್ ಜನ ಅಂದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀನಿ. ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗೆ ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ದುಡ್ಡು ಮಾಡ್ತೀನಿ ಅಂತ, ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ ನೀನ್. ಹಲೋ ಹಲೋ ಊಟದ್ದೇನು ಊಟದ್ದು ಬಿಡು, ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳ್ಳೋಲ್ಲ ಸುಮ್ಮನದು. ಸರಿ ಆಮೇಲೆ ಈ ವಿಷ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡ್ ಆಮೇಲೆ ಯಾರೇ ನೀನು ಹೋಗ ಬಾರೆ ಅದು ಏನ್ ಮಾಡೋಣಪ್ಪ, ಎತ್ಲ ಹಾಳಾಗ್ ಹೋಗ್ಬಿಡೋಣ ಅನ್ನಿಸ್ತೀವಿ. ಹಲೋ ಸ್ವಾಮಿಗಳು ಮಾಡ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಜಿಪಿ ರೈಸ್ ಆದಾಗ ಮಾತಾಡ್ತಾರೆ ಸ್ವಾಮಿ, ಅದಕ್ಕೆ ನಾವು ಮಾಡ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟ ಆದ್ಮೇಲೆ ಒಂದೊಂಚೂರು ಏನ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರೆ ಸ್ವಾಮಿ, ಕುಡಿಯೋದು ಹಂಗ ಆಗ್ಲಿದ್ರೆ ಒಂದೊಂದ್ ಟೈಮ್ ಹಂಗ ಆಗಿ ಸುಮ್ನಾಗ್ತಾರೆ ಸ್ವಾಮಿ. ಮಗ ಯಾರು ಚಿಕ್ಕ ಕ್ಲಾಸ್ ಹತ್ರ ಇವ್ರು ಎಲ್ಲ ಸಿಕ್ಕಿ ಹಿಡಿದ್ರೆ ನನ್ನ ಸಿಕ್ಕಿ ಹಿಡಿತಾರೆ. ಯಾಕೋ ಎಲ್ಲ ಸಿಕ್ಕಿ ಹಿಡಿಗಳು ಇವ್ರು. ನನ್ಗೆ ಯಾಕೋ ಅಲ್ಲೇ ಸಿಕ್ಕಿ ಹಿಡಿಯಂಗ್ ಕಾಣ್ತದೆ ಸ್ವಾಮಿ. ಇನ್ನ ಮಕ್ಳು ಸಿಕ್ಕ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬಿಟ್ಟು ಖಂಡಿತ ಫೋನ್ ಮಾಡ್ಬೇಡಿ, ಯಾರೇ ಸಿಕ್ಕಿ ಹಿಡಿಯಂಗ್ ಆಗುತ್ತೆ ನನಗೂ. ಅಡ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ಬಿಕ್ಲಿ ಹಾಕಿಲ್ಲ, ಮೊದಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ ಬಿ ಪಿ ಇದಾಗ್ತಾ ಇತ್ತು ನಂಗೆ. ಅಡ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನಾನು ಮಗ್ಳು ಮದುವೆ ಫಿಕ್ಸ್ ಮಾಡಿದೀನಿ. ದಯವಿಟ್ಟು ಯಾವ್ದಾರು ಒಂದೇ ಆಕಾರ ಪಡಂಗ ಗಿಡಕ ಗಿರಾಕಿ ಕರ್ಕೊಂಬರೋಣ. ಸ್ವಾಮಿ ಆಮೇಲೆ ಏನ್ ಮಾಡೋದು ನಮ್ ಅಲ್ಲಿ ಯಾಕೋ ಉದ್ಯೋಗ ಬಡ್ಕೊಂತ ಇದ್ವಿ. ಯಾವ ಹಾಸ್ಪಿಟಲ್ ಇರೋದು? ನಮ್ಮ ಮನೆಗೆ ವಿಧಾನಸೌಧದಲ್ಲಿ ನಮ್ಮ ಮನೆ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆ ಎಲ್ಲ ನಮ್ದೇನೆ ಅದು. ಖಂಡಿತ ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಖಂಡಿತ ನನಗೂ ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ನಮ್ಮನ್ ಮಕ್ಕಳು ಕೊಡ್ತಾರೆ. ಅಣ್ಣ ಚೊಳ್ಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಖಂಡಿತ ಸುತ್ತ ಆಸ್ಪತ್ರೆ ಯಾಕಡ ಹಿಂಗಾತಿದ್ಯಾ? ಪರಕೆ ಕಸ ಬಿಡ್ಸ ಪರಕೆ ತಗೊಂಬರ್ತಾರ ಮನೆಗೆ, ಅದಕ್ಕೆ ನಾವು ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರೆಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗರ್ತೀವಿ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೆ ಬುದ್ಧಿ ಐತಾ ಇಲ್ಲ? 3 ಗಂಟೆ ಆಯ್ತಲ್ಲ ನಿಮ್ಗೆ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಗೆದ್ದೆ ಇನ್ನು ಬಲ್ಗಡಿಗೆ ಎದ್ದೇವೆ ನಾವು ಬೆಳಿಗ್ಗೆನಾ?
ಯಾಕೆ ಹೊಡಿಕಿದ್ದೆ ನಾನು? ಅಣ್ಣ ನಮ್ಮನೆ ಹತ್ರ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗೆ. ವಿಧಾನಸೌಧ ನಮ್ಮನೆ ಹ್ಮ್. ಅಲ್ಲ ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಬರ್ತೀನಿ ನಾನು ಅಷ್ಟೇ. ಈಗ ಅಣ್ಣ ಫೋನ್ ಮಾಡ್ಬೇಡಿ. ಒಂದ ಮಾಡಂಗ ಆಯ್ತಾ ಇದ್ರೆ ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸಮಯ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಗಲ್ಲು ಇಟ್ಟಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರ ಸುಮ್ನೆ. ನಾನು ಸ್ವಲ್ಪ ಬಲ್ಲಣಿಗೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಕೇಳ್ತಿದ್ದೀರಾ? ಎಲ್ಲ ಮನೆ ಕಳ್ರಿ. ಹಲೋ, ಯಾವ ಅಂತರ್ ಶಿಕ್ಷಾರ್ಥಿಗಳು ಆಡ್ದಂಗೆ ಆಡ್ತಾವಲ್ಲ ಎಷ್ಟು ಯಾಕೆ ಕೇಳ್ತೀನಿ? ಯಾಕೆ ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ. ಕೇರಳ ಸೊಳ್ಳೆ ಬಗ್ಗೆ ಸರ್ ಯಾರನ್ನ ಹೇಳ್ತಾ? ಹೌದಾ? ಮತ್ತೀಗ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವೆ, ಬೆಳಗ್ಗೆ ಟೈಮ್ ನೋಡ್ರಿ ಕಡಿತಾವೆ ಸೊಳ್ಳೆ ಅವು ಕಡಿತಾವೆ. ನೀವು ಆತರ ಬಾತ್ರೂಮ್ ಹೋಗ್ತೀರ, ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆಳಗಡೆ ಕೂತ್ಕೊಂತೀರಲ್ಲ. ಬೇಲಿ ಹಂಗೆ ಮಾಡ್ಬಿಡೋದಲ್ಲ, ಗುಂಡೆ ಕುತ್ಕೊಂತೀವಿ. ಆ ಸೊಳ್ಳೆ ಮದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಹೊಡ್ಕೊಂತೀವಿ. ಅದು ಏನೇನ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಹೊಡ್ಸ್ಕೊಂತೀರ? ಅದೇನೆ ತೊಳ್ಕಣಕ್ ಹೋಗ್ತಿರಲ್ಲ, ಅದ್ರ ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಬಿಟ್ಬಿಟ್ಟು ನಾವು ಚಕ್ಲಿ ಬಿಟ್ಬಿಟ್ಟು ಗಾಡಿ ಚಕ್ಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಆನಂದ ಬಂದಿದ್ರೆ ತುಂಬಿದೆ ಕೆರೆ. ತುಂಬಿರೊಳಗೆ ಹೋಗಿ ನೀರ್ ಬಿಟ್ಟು ಬರ್ತೀವ್ರಿ. ಬಿಡು. ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ. ಇಲ್ಲ ಮಣ್ಣು ಹೋಗಿದ್ದು ಮಣಿಕೊಂತೀವಿ. ಇನ್ನೇನು ಅದ್ರಾಗೇನೈತಿ? ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನೋ ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯ ಮ್ಯಾಮ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ. ಬೆಳಿಗ್ಗೆ ಮಾಡ್ತೀನಿ. ನನಗೆ ತಲೆ ಬಿಸಿ ಆದಂಗ ಐತೆ. ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಎಲ್ಲ ಬೇರೆ ಬೆಳಿಗ್ಗೆ ತಲೆ ಮಾಡ್ತೀನಿ. ನಾನು ನಿಮ್ಗೆ ಕೊಡ್ಗಿದ್ರ ನೀವು ಯಾರು ಕೊಡ್ತಾರ? The person you are speaking with has put you. ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ನಾವು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ. ನಾವ್ ಯಾವತ್ತೂ ನಿಮ್ಗೋಸ್ಕರ ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಣ ಅಣ್ಣ ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗೆ ಕೈ ಹಿಡಿಯಲ್ವಣ್ಣ? ಕೈ ಹಿಡಿಬೋದು. ಅಲ್ಲ ಎಂತೆಂತವ್ರ ಕೈ ಬಿಡ್ತೀಯ? ಕಾರಾಗ ಹೋಗ್ತಾ ಇದ್ದೆ. ಅಯ್ಯ ನಿಮ್ಮಂತ ಸಾವುಕಾರ ಕಾರಾಗ ಹೋಗ್ತೀನಿ, ನೀನ್ ಸೈಕಲ್ ಆಗಿ ಹೋಗ್ತೀರ ಅಣ್ಣ. ಹಲೋ ಅಣ್ಣ, ಗ್ಯಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲ ಅಣ್ಣ. ಆಯ್ತೆ ನಾನು ಅದೇನಪ್ಪ ಲೇಟ್ ಅದಿಯಪ್ಪ ಬಳ್ಳಾಪುರ ನಾನೇ ಅಣ್ಣ. ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ಹಾಕೊಡಿ. ನನ್ನೆಲ್ಲ ಹೋಗ್ಬೇಕು ಬಂದಿದ್ದೇನೆ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ. ನರಸಿಂಹರಾಜು ಎಣ್ಣೆ ಎತ್ಬೇಕಂತ ಬರೋಣ. ಅಣ್ಣ ಎಷ್ಟಾಗುತ್ತೆ ಅಣ್ಣ ಬರೋದು? ಅಲ್ಲ ಇದು ಒಡವೆ ಎಂತದು ಬಿಟ್ಟಿದ್ದೀವಿ ಯಾರು ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಪಾಗ್ಬಿಡೋದು.
ಗರಿ ಗರಿ ಎಲ್ಲ ಕಟ್ಕೊಂಡ್ ದೊಡ್ಡದ ಕಟ್ರಿ ಒಣ್ಣ ತೂಕ ಜಾಸ್ತಿ ಐತಿ 150 kg ಐತಿ ನರಸಿಂಹಣ್ಣ ಏನ ಬಾರ ಅಲ್ಲೋ ಅಣ್ಣ 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 ಎಷ್ಟಾಗುತ್ತೆ ಅಣ್ಣ ಬರೋದು ಹ್ಮ್ ಅಲ್ಲ ಇದು ಒಡವೆಲಿ ಯಾರು ಕೆಟ್ಟಲ್ಲಿ ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಪು ಹಾಕ್ಬಿಡೋದು ಬಾರಣ್ಣ ಅಣ್ಣ ಏನಪ್ಪಾ ಬೆಳಬೆಳಿಗ್ಗೆ ಸ್ವಾಮಿ ಪರಮಾತ್ಮ ಅಂತಿದ್ಯಾ? ಮನೆ ಕಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ ಮನೆ ಕಂಡಿದ್ದೀರಾ? ಓ ಈಗ ಮನೆ ಕಂಡು ತಿಂಡಿ ತಿಂದು ಹಂಗೆ ಮನೆ ಕಂಡ್ರಾ? ಓ ನೀವೆತ್ ಕೆಲ್ಸ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನಿಲ್ಲ ಸುಮ್ ಮನೆ ಕಂಡು. ಓ ಏನಪ್ಪ ಇದು? ಯಾರು ಹೇಳಿ? ಕಂದ ಎದ್ದ ನನ್ ಮಗ ಏನು ಭಾಗದ ಅಷ್ಟೇ ಬಾರಂಡಿ ಹೇಳಿ ಸಮಯ ಕಂದ ಬಾರಂಡಿ ತೆಗಿಯೋ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ ನಿಧಾನಕ್ಕೆ ಕೂತ್ಕೊಳ್ರಿ ಯಾಕೆ ತಿಕ್ಕಾರ್ಕಂತೀರಾ? ನಮ್ಗೆ ಇಲ್ಲಿ ಯಾಕೆ ನಿಮ್ಗೆ ಹುಷಾರಿಲ್ಲ ಚೂರು ಆಗ್ತಿಲ್ಲ. ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗೋತ್ರಿ ಮತ್ತೆಲ್ಲ ಊರಿಗೆ ಬರೋ ಟೈಮಲ್ಲೆಲ್ಲ ಮಾಡಿರೋದು. ಏನು ಹೇಳ್ಕೊಂಡಿದ್ರು ನಿಮ್ಗೆ? ತಿಪ್ಪರು ಹತ್ತ ಮಾತ್ರ ಹೋಗ್ಬೇಕು, ಲಕ್ಷ್ಮಣ ಮಾತ್ರ ಹೋಗ್ಬೇಕು, ನಿಂಗೆಲ್ಲ ಒಳ್ಳೇದು ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದು ಮಾಡಿದ್ದೀನಿ. ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ ನಿಮ್ ಅದೇನ ನೇನ ತಾಂಡಿ ನೀವು ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ. ಪ್ರಪಂಚಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿಂದ್ರಿ ಎಲ್ಲಾರ್ಗು ನೀನೇ ಕಾಯ್ತೀಯ? ದೇವ್ರ ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ ಅದನ್ನ ಕೇಳ್ತೇನೆ. ನನಗೆ ಫೋನ್ ಹಾಕಿ ಮಾಡ್ತೀನಿ. ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ಹೆಂಗ್ ಮಾತಾಡ್ತೀವಿ? ಹೋಗ ಬರ ಅಂತ ಲೇ ಕಂದ. ಐ ಬಿಡೆ ಇವಾಗ ಯಾವ್ದು ಯಾವ ನಂಬರಿ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುನಹಳ್ಳಿ ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಳು ಒಲೆ ಇಟ್ಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಣನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನಿನ್ನ ಇನ್ನು ಜಾಸ್ತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ತೊಳ್ಕೊಂಬೇಡ ಹಾ ಹಂಗೆ ಅಂಡರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ ಗೊತ್ತಾಗುತ್ತೆ. ಯಾವ್ದ ಅಕ್ಕಪಕ್ಕ ಓಡಾಡೋ ಜನ ಇದು ನಿನ್ನ ಬಗ್ಗೆ ಏನೋ ಆಯ್ತು ಅಂತ ಕಲ್ಲಾಗಸ್ತಾ ಇದ್ದಾರೆ ಅಂದ್ರೆ ಯಾವ್ದನ್ನ ಉಚ್ಚಾಸ್ಬಲ್ಲಿ ಫೋನ್ ಮಾಡಿ ತಿಕ್ಲಿ ಅಂತಾರೆ ಅಕ್ಕಪಕ್ಕದ ಎತ್ತೋರು ಹತ್ಲೆ ಗೊತ್ತದಲ್ಲ ಕಾರಣ ಸ್ವಾಮಿಗಳು. ಮಾತಾಡ್ ಮನೆಗಿದ್ದೀನಿ ಕಂದ ಗುಂಜಕ್ಕ ತಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ? ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗೆ? ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ. ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ನೀನ್ ತಾಯಿನಕ್ಕೆ ₹1 ಊಟದಾಗ ಮಾಡ್ದಿಲ್ಲ ತೂಲ್ ಎಲ್ಲೂ ಜನಗಳ್ತಾವ. ನೀ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ ಹೋಗುವಂತಾರ ಜನ. ನಮ್ಮ ತೂಲ್ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ?
ನನ್ನಿಂದ ನಿಮ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಅಂತಾರೆ, ಹೋಗಿ ಕೇಳಕ್ ಹೋದ್ರಿ ಅವರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ತುಂಬಾ ಆಗೋಯ್ತೆ ಮನೆಗೆ. ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ. ಕೊಟ್ಬಿಡಿದೆ, ನೀನ್ ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಹೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ನೀನ್ ಚುಡಾಯಿಸ್ತಾರೆ. 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ. ಇಲ್ಲ, ನಿಮ್ಮ ಕುಡುಕ್ಮುಂಡೆ ನೋಡು. ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾರ ಮಂದಿ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ 2 ಶಾಟ ಕೊಡ್ತೀನಿ, ಒಡವೆ ಕೊಟ್ಟೆ. ಬರ್ತಾನೆ ಬೆಳಗ್ಗೆ ಬರ್ತಾನೆ ಚಿದ. ಅದೇ ಬಾಗ್ನ ಇವತ್ತೇ ಬರೋನು, ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ. ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ. ಇವತ್ತೇ ಬರೋನು. ಅದೇ ಇಲ್ಲಿ ಇದು ಬೇರೆ ಸೋಲೂರಿಗೆ, ಗಡಿಯಾಲಕ್ಕೆ, ಆಮೇಲೆ ಪಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ, ಸುಮಾರಾಗಿ ಒಂಚೂರು ಡೂಪ್ಲೆಸ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ, ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ ಯಾರು ಹೇಳಿ ನೀವು? ನಿಮ್ಮ ಅಲ್ಲೋ, ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ಅಲ್ಲ, ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಹೋದ್ವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ, ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು? ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಯಾವಾಗ್ಲಿ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ, ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನು ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಅಲ್ಲ, ನೀನ್ ಬಂದು ಕುಂಡಿಸ್ಲೇಬೇಕು ಗಣೇಶನ್. ನಾಳೆಗೆ ಕುಂಡಿಸ್ತೀಯ ಇಲ್ವೋ ಹೇಳು? ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ, ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಯಾಕಂತೀಯ? ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ.
ಪ್ರೀತಿಯಿಂದ ಒಂದ್ಸರಿ ಚಿನ್ನವನ್ನು ಹೇಳು. ಏನಕ್ಕೆ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕು ಬಿಟ್ರೆ ತಾನೆ ಮಳೆ ಆಗದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿಮ್ ಅದೊಂದು ಅದಕ್ಕೂ ಅನಿಸ್ತೀಯ ನಿಮ್ಮ ಇಲ್ಲೆಲ್ಲ ಜನ ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಗೆ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ, ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇರ್ತಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತೈದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ, ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಉಂಟೈತಿ ಒಟ್ಟು ನಮ್ದು. ಅದೇ ಒಂದ್ ಸೊಂಡ್ಲ ತಂದು ಇಕ್ಕಿರಿ ಅಂತೆ. ಹಲೋ ಅಂದ್ರೆ ಮಂದಿತ್ತು. ಹಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದೇ ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ಗದನ್ನ ನೋಡ್ಕೊಂಡ್ ಬೆಂಗ್ಸಿಬಿಡ್ಲ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ನೀನಿರುವಾರ ಅವಳು ಲಲ್ಲಿಗಿನ್ನ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ. ನಾಳೆ ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀದಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಾಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ? ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವ್ರು ಹಸ್ಬೆಂಡ್ ಅನ್ನೋದು, ಹಸ್ಬೆಂಡ್ ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಮುಂದಗಡಿಗೆ ಒಂದು ಸೊಪ್ಪಿನ ಕಡ್ಡಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಕೆಟ್ಟೋಯ್ತೆ ಅಂತನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಇದು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿರ್ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್ಸು. ಅರ್ಧೋಗ್ ಯಾಕೆ ಅರ್ಧ ಆಗ್ತೀಯ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಏನೋ ಎಷ್ಟ ಸಾಹೇಬ್ರೆ? ಹಲೋ, ಏನಕ್ಕೆ ಬಂದು ಏನಾದ್ರೆ ಮರ್ತೋಸಿಲ್ಲ ನಾನು. ಹಲೋ, ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ. ನಮ್ಗೆ ಆಗಿದ್ರಲ್ಲ. ಅಯ್ಯೋ ಒಂದ್ ತಾಯಿ ನಾಯ್ಕ ಎದ್ದಾದಾಗ ಹಂಗೆ ಮನೆ ಕಂಡಿದ್ರು ಆಯ್ತಲ್ಲ. ಎದ್ದಾಗ್ಲಿಂದ ಇದೇ ಆಗ್ಬೋದಲ್ಲ. ಮಾತೆ ಬೇರೆ ಮುಗ್ದೋಯ್ತು. ಅಯ್ಯೋ, ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗೊಂಡಿರ? ಅಯ್ಯೋ ಇವ್ರ ತಾಯಿ ನಾಯ್ಕ ಯಾಕನಪ್ಪ ಅಂತ ಗೌರಿ ಹಬ್ಬ ಅಮ್ಮನ್ ನಾಯ್ಕ ಯಾ ಕಡೆ ಗೆದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ದು ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕಟ್ಟು ಕೊತ್ತಂಬರಿ. ಇದು ಅಷ್ಟಾಗ್ಬಿಟ್ಟು ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ?
ಕಾಯೋ ಬಟ್ಟೆ ಮಾಡ್ರಿ. ಕಾಯೋ ಬಟ್ಟೆ ಮಾಡೋಣ ಹಂಗಾರೆ. ಹಾ ಬರ್ಬೇಕಾರೆ ಇದನ್ ತಗೊಂಬ, ಬೆಲ್ಲ ಕಾಯೇನ್ ಬೇಡ, ತೋಟದಾಗೆ ಬಿದ್ದಾವಲ್ಲ. ಹಾ ಬೆಲ್ಲ ತಗೊಂಬ, ಮೈದಾ ಸೀಟ್ ತಗೊಂಬ. ಹಾ ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿಗ್ ಮಾಡಿದ್ರಿ ಹೇಳಿ? ನಿಮ್ ಯಜಮಾನ್ರಲ್ಲ ನಾವು. ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಡ್ರೆ ಅಂಗಡಿ, ಎಣ್ಣೆ ಮಾರೋರು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನೀನು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ಅಯ್ಯ ನಿಮ್ಮ ಕುಡುಕ್ ಮುಂಡೆ, ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮಿನಿಟ್ರಿ ಬಿಟ್ಟಿದೆ, ಕುಡ್ದು ಬಿಡ್ತಾರೆ. ಯಾರು ಇಟ್ಕೊಂಡ್ ಮಾಡ್ತೀರಾ ಅಣ್ಣ? ಓ ನರಸಿಂಹಣ್ಣ, ಓ ಅಲ್ಕ ಮತ್ ಮಾತಾಡ್ಬಾರ್ದು ಏನ್ ಕಣ? ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ನೀ ಎಷ್ಟ್ ಜನ ಕೊಟ್ಟಿದ್ದ ನಿಮ್ಮ ಚಿರಾಲ್ ಮುಂಡಿನ? ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಾಳು? ತಲೆ ಕೇರ್ ಸಿಗ್ತಾರಪ್ಪ ಇವ್ರು ತಾಯಿನಾಕೆ ಬೆಳಿಗ್ಗೆ. ಏನ್ ಮಾಡ್ತಾ ಇದ್ದೀರಾ? ಈಗ ಎದ್ದೆ ತಲೆ ಹೊಡ್ತು ಬಂದಂಗ ಆಯ್ತು. ನಿನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡಿದೆ ನೋಡಿ, ತಲೆ ಹೊಡ್ತು ಬಂದಂಗ ಆಯ್ತು. ಮಾತ್ರ ನನಗೆ ಈಗ ಎದ್ದೆ. ನಾನು ಕೋಂಬ್ಲಾ. ನಾನು ಕೋಂಬ್ಲಾ, ಕಿಣಿ ಕೋಂಬ್ಲಾ. ಕಿಲಿ ಕೋಂಬ್ಲಾ ಅಂದ್ರೆ ನನ್ಗೆ ಎಲ್ಲಾರು ಪ್ರೀತಿಯಿಂದ ಕಿಲಿ ಕೋಂಬ್ಲಾ ಅಂತಾರೆ. ನನ್ ಬಗ್ಗೆ ಆ ತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ನಾನ್ ನಿಂಗೊಂದ್ ಏನು ಹೇಳ? ಇದು ಯಾವ ಊರದು? ಕಿಲಿ ಕೋಂಬ್ಲಾ ಅಲ್ಲ ಕೋಂಬ್ಲಾ ಯಾವ ಊರದು? ಕಂಡಿಡಿ ನೋಡೋಣ. ಗೊತ್ತಿಲ್ಲ, ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ. ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ, ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರೋಗರೆ ಅಂತ? ಇವರು ಯಾರನ್ನ ಫೋನ್ ಮಾಡಿ ನೋಡಿ ಮಾತಾಡ್ತಾರೆ. ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಬೇಜಾರ್ ಮಾಡ್ತೀವಿ. ಇಲ್ಲ ನಾನು ಯಾವ ಗಂಡನೂ ಇಲ್ಲ, ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಏನೋ ಸಮಾಚಾರ? ನಾನ್ ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳ ಹೇಳಿ. ನಾನ್ ಹಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತಕ್ಕ? ಅದೇನು ಬೇಜಾರಾಯ್ತು ಅಂತ ಮೂಗು ಇಕ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು? ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತಕ್ಕ? ಅಲ್ಕ ಮಾತ್ ಬೈದ್ರಾಗ ಏನೈತೆ? ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ? 1 ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನ್ ಹಿಂಗೊಂದ್ ಏನು ಹೇಳ? ಹೇಳಿ. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ? ಹೇಳ. ಹೇಳಿ. ನಾನ್ ಹಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳ. ಹೇಳವ. ನಾನ್ ಹಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ನನ್ ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವನ ಪೋಲಿ ಹಾಕ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕಕ್ ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನಗೆ ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ
ನಗಿಸೋಕೆ ಬಂದ ಶಾಕುಂತಲೆ ಲೇ ಲೇ ಲೇ. ಓ ಅಮ್ಮಯ್ಯ, ಹಾ. ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ, ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಕೊರಡ ಇದೆ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು ಎರಡು ಮಾತು. ಶಾಕುಂತಲೆ ನಾನು ಹೇಳಬೇಕಂತಲೇ, ಹೇಳಬೇಕಂತ ಅದೇನ್ ಎರಡು ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀನ್ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡ್ದೆ. ಏನಂದೆ? 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದಿ ನನ್ನ ಮೇಲೆ. ಈಗ ನಾ ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ಕೂಳ ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ ಸಮಾಧಾನ ಮಾಡ್ಕೊ. ಕೂಲ್ ಕರ್ಮನ ಇದಾರ್ದಿಂದ ನಮ್ಮ ಮನೆಗಳ ಗಲಾಟೆ. ನಮ್ಮ ಈ ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲೇನು ಬೇಡ, ಏನು ಬೇಡ. ನಿಂಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊಂಡು ನಂಗೆ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ BP ರೈಸ್ ಮಾಡ್ಕೊಂಬೇಡ. ಕೂಲ್ ಮೆಲ್ಲು ಮಾತಾಡು. ಹೇಳವ, ಅದೇನ್ ನನಗೊಂದ್ 2 ಮಾತಾಡಿ ಮುಗಿಸ್ಬಿಡ್ರಿ. ಮುಗಿಸ್ತೀನಿ. ನೀನ್ BP ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ಲೇ ಲೇ ಲೇ. ಇದನ್ನ ಒಂದ್ 100 ಸಲ ಹೇಳಿದಲ್ಲಮ್ಮ ನಿಮ್ಮ ನಾನು ಯಾರೋ ಶಾಕುಂತಲೇನೋ ಅಲ್ಲ. ಅಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾಗ್ಲಿಂದ ಸಿಟ್ ಮಾಡ್ಕೊಂಬಾರ್ದು. ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೇಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಇದೆ ಕೇಳಿದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ, ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವಾಗ ನೋಡಿ 1 ವರ್ಷದಾಗಿ ಎರಡು ಮಾಡ್ಯಾಕ ಇನ್ನೇನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ದಲೇ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಕೈ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬಿ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ
ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಆಗ ಮರ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ಅದು ತುಂಬ್ಕೆ ಬರ್ತಾರಲ್ಲ ಸುಮ್ನೆ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ತಾತನ ತಾತಂಗೆ ನಮ್ ಸುಣ್ಣ ಮಾರ ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ